ಧ್ಯಾನಪಾನ್ ಸತ್ಯನಾಥ ಗುರುಃ ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ ನೈವೇದ್ಯಗ ವಿಷಂ ರಾಮೇ ವೀಕ್ಷ ತದ್ಭುಕ್ತಿ ಭಾಗ್ಗುರು ಯೋ ದರ್ಶಯದ್ರವಿಂ ರಾತ್ರೋ ಸತ್ಯಬೋಧೋಸ್ತು ಮೇ ಮುದೆ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಅನಂತ ಗುಣಪೂರ್ಣನಾದ ಸರ್ವಥಾ ದೋಷರಹಿತನಾದ ಜಗತ್ತಿಗೆ ಬಂದ ದೇಶಕ್ಕೆ ಬಂದ ಎಲ್ಲ ವಿಧದ ಆಪತ್ತುಗಳನ್ನು ಕಳೆದು ಪರಮಾದ್ಭುತವಾದ ಮಂಗಳಗಳನ್ನೆಲ್ಲವನ್ನು ಉಂಟು ಮಾಡುವ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಮಹಾಮಹಾಜ್ಞಾನಿಗಳಿಗೆ ಅಂತರ್ಯಾಮಿಯಾದ ಶ್ರೀಮನ್ ಮಹಾಭಾರತ ಕರ್ತೃವಾದ ಶ್ರೀಮನ್ ಮಹಾಭಾರತದಿಂದ ಮುಖ್ಯ ಪ್ರತಿಪಾದ್ಯನಾದ ಭಗವಾನ್ ಭೈಷ್ಮೀ ಸತ್ಯ ಸಹಿತ ಶ್ರೀಕೃಷ್ಣ ಭಗವಾನ್ ವೇದವ್ಯಾಸ ದೇವರ ದಿವ್ಯವಾದ ಅಪಾರವಾದ ಕರುಣೆಯಿಂದ ಅವರ ದಿವ್ಯವಾದ ಕರುಣಾಪೂರ್ಣವಾದ ಅನುಗ್ರಹದಿಂದ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದ ಒಂದು ವಿಶಿಷ್ಟವಾದ ತಪಸ್ಸಿನಲ್ಲಿ ಈ 3-4 ದಿನಗಳವರೆಗೆ ಭಾಗಿಯಾಗೋಣ. ಮುಕುಂದಾಚಾರ್ಯರು ನಿನ್ನೆ ರಾತ್ರಿ ಹೊತ್ತಿಗೆ ಫೋನ್ ಮಾಡಿ ಹೇಳಿದರು, ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಸಮೃದ್ಧವಾದ ಸುವೃಷ್ಟಿ ಆಗಬೇಕು. ಮಹಾಸ್ವಾಮಿಗಳವರು ಹಾಗೂ ನಮ್ಮ ಗುರುಗಳಾದ ಪೂಜ್ಯ ಆಚಾರ್ಯರು ಇಬ್ಬರೂ ಆದೇಶವನ್ನು ಮಾಡಿದ್ದಾರೆ, ವಿರಾಟ ಪರ್ವದ ಉಪನ್ಯಾಸವಾಗಬೇಕು ಅಂತ. ಈ ಮಹಾಜ್ಞಾನಿಗಳಾದ ಸ್ವಾಮಿಗಳವರ ಆದೇಶ, ಅವರ ಸಂಕಲ್ಪದಿಂದ ಇವತ್ತಿನ ವಾತಾವರಣವೇ ಬದಲಾಗಿದೆ. ವಿರಾಟ ಪರ್ವ ಆರಂಭವಾಗಬೇಕು ಎಂಬುದಾಗಿ ಅನೌನ್ಸ್ ಮಾಡ್ತಾ ಇರುವಾಗಲೇನೆ ವಾತಾವರಣ ಬದಲಾಯಿತು. ಇದು ಶ್ರೀಮನ್ ಮಹಾಭಾರತದ ಅದ್ಭುತವಾದಂತಹ ಫಲವಿದು. ನಮ್ಮ ನಿಮ್ಮೆಲ್ಲರ ಸಂಕಲ್ಪವಿದು. ನಮ್ಮ ಸಂಕಲ್ಪ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ದೃಢವಾಗಿದೆ, ಎಷ್ಟು ವಿಶ್ವಾಸ ಭರಿತವಾಗಿದೆ, ಅಷ್ಟು ಶೀಘ್ರದೊಳಗೆ ದೇವರು ಫಲವನ್ನು ಕೊಟ್ಟೇ ಕೊಡ್ತಾನೆ. ಇದು ಶ್ರೀಮನ್ ಮಹಾಭಾರತದಲ್ಲಿ 100 ಘಟನೆಗಳಲ್ಲಿ ನಮಗೆ ತೋರಿ ಬರುತ್ತೆ. ನಾವು ಮಾಡುವ ವಿಶ್ವಾಸ, ನಮ್ಮ ಗಟ್ಟಿಯಾದ ಸಂಕಲ್ಪ, ದೃಢವಾದ ದೇವರಲ್ಲಿ ನಂಬಿಕೆ,
ನಾವು ಮಾಡುವ ಪರಿಶುದ್ಧವಾದ ಧರ್ಮ, ಇವುಗಳು ಎಂದಿಗೂ ಕೂಡ ನಿಷ್ಫಲವಾಗುವುದಿಲ್ಲ, ವಿಫಲವಾಗುವುದಿಲ್ಲ, ಅತ್ಯಂತ ಶೀಘ್ರದೊಳಗೆ ಫಲಕಾರಿಯಾಗತ್ತೆ ಎನ್ನುವುದನ್ನು ನಿಮ್ಮೆಲ್ಲರಿಗೂ ಗಟ್ಟಿ ಮಾಡುವುದಕ್ಕಾಗಿ, ದೃಢ ಮಾಡುವುದಕ್ಕಾಗಿ ಶ್ರೀಮನ್ ಮಹಾಭಾರತದಿಂದ ಪ್ರತಿಪಾದ್ಯನಾದ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನು ಜವಾಬ್ದಾರಿಯನ್ನು ಹೊತ್ತು ಇಡೀ ಊರಿನ ವಾತಾವರಣವನ್ನೇ ಬದಲು ಮಾಡಿ ಹಾಕಿದ್ದಾನೆ. ಹಿಂದಿನ ಕ್ಷಣದವರೆಗೆ ನಾನು ಮೇಲೆ ಹೇಳ್ತಾ ಇದ್ದೆ, ಏನ್ ರಣ ಬಿಸಿಲಿದೆ ಮಾರ, ಇದೇ ಬಿಸಿಲಿನ ಊರಿನವನಾದ ನನಗೆ ಇವತ್ತಿನ ಬಿಸಿಲು ತಾಳ್ಲಿಕ್ಕೆ ಆಗಲಿಲ್ಲ, ಸಿರವಾರದಿಂದ ಇಲ್ಲಿಗೆ ಬರ್ಲಿಕ್ಕಾಗಲಿಲ್ಲ. ಯಾವಾಗ ಶ್ರೀಮನ್ ಮಹಾಭಾರತ ಪುಸ್ತಕವನ್ನು ತೆಗೆದುಕೊಂಡೆ ತೆಳಗೆ ಅನೌನ್ಸ್ ಮಾಡ್ತಾ ಇದ್ರು, ಪುಸ್ತಕವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ, ಎಷ್ಟು ತಂಪಾದ ವಾತಾವರಣ, ಮಳೆ ಸುರಿತೀಗ. ನಮ್ಮ ಪುಣ್ಯ ಅಷ್ಟೇ ಇರ್ಬೋದು, ಇದರಿಂದ ನಮಗೊಂದು ತಿಳಿಸಿಕೊಟ್ಟ ನಮ್ಮ ಪುಣ್ಯ, ನಮ್ಮ ಸತ್ಸಂಕಲ್ಪ ಎಷ್ಟು ಬಹಳವಾಗತ್ತೆ, ಅಷ್ಟು ಶೀಘ್ರದೊಳಗೆ ಸುವೃಷ್ಟಿ ಆಗೇ ಆಗತ್ತೆ ಎನ್ನುವುದನ್ನು ಈ ವಾತಾವರಣವೇ ನಮಗೆ ಗಟ್ಟಿಯಾಗಿ ತಿಳಿಸಿಕೊಡುತ್ತೆ. ವಿರಾಟ ಪರ್ವಕ್ಕೂ ಹಾಗೂ ಈ ಮಳೆಗೂ ಏನ್ ಸಂಬಂಧ? ವಿರಾಟ ಪರ್ವದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದಾರೆ. ಅವರು ಅಜ್ಞಾತವಾಸದಲ್ಲಿ ಇರುವುದಕ್ಕೂ ವೃಷ್ಟಿಯಾಗುವುದಕ್ಕೂ ಏನ್ ಸಂಬಂಧವೇನು? ಸುಮ್ಮನೆ ನಾನು ವಿಚಾರವನ್ನು ಮಾಡ್ತಾ ಇರುವಾಗ ಜಗತ್ತಿನೊಳಗೆ ವೃಷ್ಟಿಯಾಗುವುದು, ಜಗತ್ತಿನೊಳಗೆ ಸುಧಾನ್ಯ ಸಮೃದ್ಧಿಯಾಗುವುದು ಯಾವುದರಿಂದ? ಊಟ ಮಾಡುವವನ ಪುಣ್ಯದಿಂದ. ಸಮೃದ್ಧವಾದ ಮಳೆ ಬೆಳೆಯಾಗುವುದು ಎಲ್ಲಿಂದ? ಸಾಧಕನ ಧರ್ಮದಿಂದ. ಧರ್ಮವೇ ಮಳೆ ಸುರಿಸುತ್ತೆ, ಧರ್ಮವೇ ಅನ್ನ ಕೊಡುತ್ತೆ, ಧರ್ಮದಿಂದಲೇನೆ ಜಗತ್ತು ಸಮೃದ್ಧವಾಗಿರುತ್ತೆ. ಇವತ್ತು ನಮಗೆಲ್ಲರಿಗೂ ತುಂಬಾ ಸಮೃದ್ಧಿ ಇದೆ, ಬಹಳ ಶ್ರೀಮಂತಿಕೆಯನ್ನು ದೇವರು ಕೊಟ್ಬಿಟ್ಟಿದ್ದಾನೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ತಿಂದು ತೇಗಿದ್ರು ನಮ್ಮ ಡೆಪಾಸಿಟ್ ಕಡಿಮೆ ಆಗೋದಿಲ್ಲ, ಅಷ್ಟು ಸಮೃದ್ಧಿ ಇದೆ. ಹಾಗಾಗಿ ಧರ್ಮ ಯಾಕೆ ಮಾಡಬೇಕು? ಅಂತೆಯೇ ಈಗೇನು ಹೊಸದಾಗಿ ಹೇಳ್ತಾರಲ್ಲ ಜನ್ಜಿ, ಈಗಿನ ಹೊಸ ಜನರೇಷನ್ ಏನಿದೆ, ಯಾವ ಕಾರಣಕ್ಕೂ ಕೂಡ ನಾನು ಧರ್ಮವನ್ನು ಮಾಡೋದಿಲ್ಲ ಅಂತ ಹಠ ಹಿಡಿದು ತೊಟ್ಟಿದೆ. ಯಾರು ಮಾಡ್ತಾರೆ ಧರ್ಮವನ್ನು? ನಾವು ಎಷ್ಟು ಅಧರ್ಮದಲ್ಲಿ ತೊಡಗ್ತೇವೆ ಅಷ್ಟು ಅನಾವೃಷ್ಟಿ ಆಗತ್ತೆ. ನಾವು ಎಷ್ಟು ಅಧರ್ಮದಲ್ಲಿ ತೊಡಗ್ತೇವೆ ಅಷ್ಟು ಅತಿವೃಷ್ಟಿ ಆಗತ್ತೆ. ಇವತ್ತಿನ ಯಂಗ್ ಜನರೇಷನ್ಗೆ ಇದರ ಚಿಂತೆ ಇಲ್ಲ. ಮಳೆ ಆದರೇನು, ಬೆಳೆ ಆಗದೇ ಇದ್ದರೇನು, ನನ್ನ ಸ್ಯಾಲ್ರಿ ನನಗೆ ಬರುತ್ತೆ, ಝೊಮ್ಯಾಟೊ ಆರ್ಡರ್ ಮಾಡಿದ್ರೆ ಬೇಕಾದ್ದು ಸಿಗತ್ತೆ. ಹಾಗಾಗಿ ಅವರಿಗೆ ಯಾರಿಗೂ ಇವತ್ತು ಟೆನ್ಷನ್ ಇಲ್ಲ. ಹಾಗಾಗಿ ಯಾರು 10 ಗಾಯತ್ರಿ ಜಪ ಮಾಡೋದಕ್ಕೂ ಹೋಗೋದಿಲ್ಲ. ಆದರೆ ದೇವರು ಬಹಳ ಪಕ್ಕ ಇದ್ದಾನೆ. ದೇವರು ಪ್ರಚಂಡ ಬುದ್ಧಿವಂತನಿದ್ದಾನೆ. ದೇವರು ರಕ್ಷಣೆ ಮಾಡ್ತಾನೆ, ಪಾಪ ಮಾಡುವವರನ್ನು ರಕ್ಷಣೆ ಮಾಡ್ತಾನೆ. 1 ಹಂತಕ್ಕೆ ರಕ್ಷಣೆ ಮಾಡ್ತಾನೆ, 2ನೇ ಹಂತಕ್ಕೆ ರಕ್ಷಣೆ ಮಾಡ್ತಾನೆ, 5ನೇ ಹಂತಕ್ಕೆ ರಕ್ಷಣೆ ಮಾಡ್ತಾನೆ, 10ನೇ ಹಂತಕ್ಕೂ ರಕ್ಷಣೆ ಮಾಡಬಹುದು. ಆದರೆ 11ನೇ ಹಂತಕ್ಕೆ ಏಟು ಹೀಗೆ ಕೊಡ್ತಾನಲ್ಲ ಅಂತಂದ್ರೆ ಎಲ್ಲಾ ಮುಚ್ಚಿಕೊಂಡು ಬಂದು ದೇವರ ಮುಂದೆ ಕೊಡಬೇಕಾಗತ್ತೆ. ಅಷ್ಟು ಘೋರವಾದ ಶಿಕ್ಷೆಯನ್ನು ಕೊಡುವುದರೊಳಗೇನೆ ನಾವು ಜಾಗೃತರಾಗಿ ಧರ್ಮವನ್ನು ಮಾಡೋದು ಇದು ಅನಿವಾರ್ಯವಾಗಿದೆ. ಮುಖ್ಯವಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದು ಏನು ಅಂತಂದ್ರೆ, ಈ ಧರ್ಮ ಇಷ್ಟು ಅನಿವಾರ್ಯವಾಗಿದೆ ಅಂತಂದ್ರೆ, ಸಮೃದ್ಧವಾಗಿ ಇರುವ ನಾವು ಧರ್ಮವನ್ನು ಮಾಡ್ತಾ ಇಲ್ಲ. ಆದರೆ ಪಾಂಡವರು ವಿಪರೀತವಾದ ವಾತಾವರಣದೊಳಗೆ ತಮ್ಮ ಧರ್ಮವನ್ನು ಬಿಡಲಿಲ್ಲ. ಸಮೃದ್ಧವಾದ ರಾಜ್ಯ ಮೋಸದಿಂದ ಹೋಯಿತು, ದ್ರೌಪದಿಗೆ ಅವಮಾನವಾಯಿತು, 12 ವರ್ಷದ ವನವಾಸವಾಯಿತು. ಕೊನೆ ವರ್ಷವಾದ ಈ 13ನೇ ವರ್ಷದೊಳಗೆ ಯಾರಿಗೂ ಕಣ್ಣಿಗೆ ಕಾಣದೆ ಇರುವ ಹಾಗೆ ಅಜ್ಞಾತವಾಸವನ್ನು ಪರಿಪಾಲನೆಯನ್ನು ಮಾಡಬೇಕು. ಇವತ್ತು ನಾವು ಅಜ್ಞಾತವಾಸವನ್ನು ಮಾಡೋದು ಬಹಳ ಸುಲಭವಾಗಿದೆ. ಒಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಸಾಕು, ನಾವು ಸುಸೂತ್ರವಾಗಿ 1 ವರ್ಷ ಕಳೆದು ಹಾಕ್ತೇವೆ. ಆದರೆ
ಆಗಿನ ಪಾಂಡವರು ಅವರ ತೇಜಸ್ಸು, ಅವರ ಧರ್ಮ, ಅವರ ಶಕ್ತಿ, ಅವರ ಇರುವಿಕೆಯಿಂದ ಜಗತ್ತಿಗೆ ಆಗುವಂತ ಪ್ರಭಾವಗಳು, ಇದು ಯಾವುದರಿಂದಲೂ ಪಾಂಡವರು ಮುಚ್ಚಿ ಹಾಕಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮುಂದೆ ಬರುತ್ತೆ ವಿರಾಟ ಪರ್ವದಲ್ಲಿ, ಕೇಳೋಣ. ಮುಚ್ಚಿ ಹಾಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇಂತಹ ವಿಪರೀತವಾದ ವಾತಾವರಣದಲ್ಲೂ ಕೂಡ ತಮ್ಮ ಒಂದು ಧರ್ಮವನ್ನು ಅವರು ಬಿಡಲಿಲ್ಲ. ಧರ್ಮರಾಜನಾಗಬಹುದು, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಯಾರೂ ಕೂಡ ತಮ್ಮ ಸಣ್ಣ ಧರ್ಮವನ್ನು ಲೋಪ ಮಾಡಲಿಲ್ಲ. ಇದರಿಂದ ನಮಗೊಂದು ದಾರಿ ತೋರಿಸಿಕೊಟ್ರು. ವಿಪರೀತ ವಾತಾವರಣದೊಳಗೂ ಧರ್ಮ ಲೋಪ ಮಾಡದೆ ಇರುವುದು ಬಹಳ ಶ್ರೇಷ್ಠ. ಅಂದ ಮೇಲೆ ಸಮೃದ್ಧವಾಗಿ ಇರುವಾಗ ಧರ್ಮವನ್ನು ಮಾಡಲೇಬೇಕು. ಯಾರು ಧರ್ಮವನ್ನು ಮಾಡ್ತಾರೆ, ಯಾವ ರಾಜ್ಯದೊಳಗೆ, ಯಾವ ರಾಷ್ಟ್ರದೊಳಗೆ, ಯಾವ ಊರಿನೊಳಗೆ ಸಮೃದ್ಧವಾದ ಧರ್ಮವಿದೆ, ಆ ಧರ್ಮವಿದೆ ಅಂತಂದ್ರೆ ಅಲ್ಲಿ ಮಳೆ ಆಗಬೇಕು, ಅಲ್ಲಿ ಸೂವೃಷ್ಟಿ ಆಗಬೇಕು, ಅಲ್ಲಿ ವೈಭವದಿಂದ ಧನ ಧಾನ್ಯಗಳು ಸಮೃದ್ಧವಾಗಿ ಬೆಳಿಲೇಬೇಕು, ಗೋ ಸಂಪತ್ತು ಉಳಿಯಲೇಬೇಕು, ಭಗವತ್ ಪೂಜಾದಿ ಕಾರ್ಯಗಳು ಆಗಲೇಬೇಕು, ದೇವರಿಗೆ ನೈವೇದ್ಯ ವೈಶ್ವದೇವಾದಿಗಳು ಆಗಲೇಬೇಕು. ಇದು ಧರ್ಮದ ಪ್ರಭಾವ. ಅಂದ್ರೆ ನಮಗೇನ್ ತಿಳಿಸಿಕೊಟ್ರು ಇಲ್ಲಿ ವಿರಾಟ ಪರ್ವದಿಂದ? ವಿರಾಟ ಪರ್ವವನ್ನು ಉಪನ್ಯಾಸ ಕೇಳುವುದರಿಂದ, ಹೇಳುವುದರಿಂದ ಮಳೆ ಯಾಕೆ ಆಗತ್ತೆ ಅಂತಂದ್ರೆ, ಪಾಂಡವರು ವಿಪರೀತವಾದ ವಾತಾವರಣದಲ್ಲಿ ಇರುವಾಗಲೂ ತಮ್ಮ ಧರ್ಮವನ್ನು ಬಿಡಲಿಲ್ಲ. ಅಂದಮೇಲೆ ನೀವು ಧರ್ಮವನ್ನು ಬಿಡಬೇಡಿ. ನೀವು ಧರ್ಮವನ್ನು ಬಿಟ್ಟಿಲ್ಲ ಅಂತಾದರೆ ಆಗ ಧರ್ಮದ ಪ್ರಭಾವದಿಂದ ಸಮೃದ್ಧವಾದ ಮಳೆ ಆಗತ್ತೆ, ಸಮೃದ್ಧವಾದ ಬೆಳೆ ಬೆಳೆಯುತ್ತೆ. ಧರ್ಮ ಬಿಟ್ರಿ ಅಂತಾದರೆ ಹಾನಿ ಅತ್ಯಂತ ನಿಶ್ಚಿತ. ಇದಕ್ಕೆ ಜ್ವಲಂತ ನಿದರ್ಶನ ವಿರಾಟ ಪರ್ವವೇ. ಯಾಕೆ? ಅಲ್ಲಿ ಧರ್ಮವನ್ನು ಬಿಟ್ಟವ ಯಾರು? ದುರ್ಯೋಧನ. ದುರ್ಯೋಧನ ಮುಂದೆ 1 ವರ್ಷದೊಳಗೇನೆ ಸಕುಟುಂಬ ಸಪರಿವಾರ ಹಾಳಾಗಿ ಹೋದ. ಅತ್ಯಂತ ಕಷ್ಟದ ಪರಿಸ್ಥಿತಿಯೊಳಗೂ ಧರ್ಮವನ್ನು ಬಿಡದ ಪಾಂಡವರು ಸಮೃದ್ಧವಾದ ರಾಜ್ಯವನ್ನು ಕಟ್ಟಿ ಹಾಕಿದ್ರು. ಇದು ವಿರಾಟ ಪರ್ವದ ಅತ್ಯದ್ಭುತವಾಗಿರ್ತಕ್ಕಂಥ ಸಂದೇಶ. ವಿರಾಟ ಪರ್ವಕ್ಕೂ ಮಳೆಗೂ ಇರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಬಂಧ, ಗಟ್ಟಿಯಾದ ಸಂಬಂಧ, ಟ್ರಯಾಂಗಲ್ ಆಗಿದೆ. ಮಳೆಯಾಗುವುದು ಯಾವುದರಿಂದ? ಧರ್ಮದಿಂದ. ಧರ್ಮವನ್ನು ಮಾಡುವುದಕ್ಕೆ ಆದರ್ಶವಾಗಿ ಇರುವುದು ಯಾವುದು? ವಿರಾಟ ಪರ್ವ. ಯಾಕೆ? ಆ ವಿರಾಟ ಪರ್ವದೊಳಗೆ ಧರ್ಮವನ್ನು ಅಚ್ಚುಕಟ್ಟಾಗಿ ಬಿಡದೆ ಇರತಕ್ಕಂಥ ಪಾಂಡವರು ನೋಡಿಸಿಕೊಂಡದ್ದಕ್ಕಾಗಿ ನಮಗೆ ಆದರ್ಶವಾಗಿದೆ. ಆ ಪಾಂಡವರನ್ನು ನೋಡಿ ನಾವು ಧರ್ಮವನ್ನು ಮಾಡಿದರೆ ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಸಮೃದ್ಧವಾಗಿ ಇರುತ್ತೆ. ಒಂದು ಕಡೆಗೆ ಮಳೆ ಆಗಬೇಕು ಅಂತಂದರೆ ಸಮುದ್ರದೊಳಗೆ ವಾತಾವರಣ ಸರಿಯಾಗಿರಬೇಕು. ಸಮುದ್ರದೊಳಗೆ 1 ಡಿಗ್ರಿ 1.5 ಡಿಗ್ರಿ ವಾತಾವರಣ ಬಿಸಿ ಹೆಚ್ಚಾಯಿತು ಅಂತಾದರೆ, ಈಗೇನ್ ಬಂದಿದೆಯಲ್ಲ ಎಲ್ ನೀನೋ ಎಂಬುದಾಗಿ ಏನ್ ಹೇಳ್ತಾ ಇದ್ದಾರಲ್ಲ, ಆ ವಾತಾವರಣ ನಿರ್ಮಾಣವಾಯಿತು ಅಂತಾದರೆ ಇಡೀ ದೇಶದೊಳಗೆ ಮಳೆ ಆಗುವುದಿಲ್ಲ. ಮಳೆಯಾಗಿಲ್ಲ, ಧಾನ್ಯಗಳಿಲ್ಲ. ಮಳೆಯಾಗಿಲ್ಲ, ಭೂಮಿಯೊಳಗೆ ನೀರಿಲ್ಲ. ಭೂಮಿಯೊಳಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಕುಡಿಲಿಕ್ಕೆ ನೀರಿಲ್ಲ ಅಂದ್ರೆ ಸ್ನಾನಕ್ಕೆ ನೀರಿಲ್ಲ. ಸ್ನಾನಕ್ಕೆ ನೀರಿಲ್ಲ ಅಂತಂದ್ರೆ ದೇವರ ಪೂಜೆಗೆ ನೀರಿದ್ದಾಗೆ ದೇವರ ಪೂಜೆ ಇಲ್ಲ. ನೀರಿಲ್ಲದೆ ಇದ್ದಾಗ ದೇವರ ಪೂಜೆ ಸುತರಾಮ್ ಇಲ್ಲ. ಹೀಗೆ ನಮ್ಮ ಧರ್ಮ ಇದು ಅನರ್ಥಕ್ಕೆ ಹೋಯ್ತು, ಅನರ್ಥದ ದಾರಿಯೊಳಗೆ ಇಳಿತು ಅಂತಾದರೆ ಆ ಕ್ಷಣಕ್ಕೆ ಮಳೆ ಬೆಳೆ ನಿಂತು ಹೋಗಿಬಿಡತ್ತೆ. ಹಾಗಾಗಿ ಇಲ್ಲೆಲ್ಲ ಧಾರ್ಮಿಕರೇ ನಾವೆಲ್ಲರೂ ಸೇರಿದ್ದು. ನಾವು ಮಾಡುವ, ಯಾರು ಅಧರ್ಮವನ್ನು ಮಾಡುವವರಿಲ್ಲ ಇಲ್ಲಿ. ಧರ್ಮವನ್ನೇ ಮಾಡುವವರಿದ್ದೇವೆ ನಾವೆಲ್ಲರೂ. ಅತ್ಯಂತ ವಿಶ್ವಾಸದಿಂದ ನಾನು ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ಆ ಧರ್ಮದೊಳಗೆ ಒಂದು 5%, 10% ಅಪ್ಡೇಟ್ ವರ್ಷನ್. 10 ಗಾಯತ್ರಿ ಜಪ ಮಾಡುವ ನಾವು 100 ಗಾಯತ್ರಿ ಜಪ ಮಾಡೋಣ. 100 ಗಾಯತ್ರಿ ಜಪ ಮಾಡುವ ನಾವು 1000 ಗಾಯತ್ರಿ ಜಪ ಮಾಡೋಣ. 10 ಬಾರಿ ರಾಮ ಮಂತ್ರ, ಕೃಷ್ಣ ಮಂತ್ರ ಜಪವನ್ನು ಮಾಡುವ ನಾವು 100 ಬಾರಿ ಮಾಡೋಣ. 100 ಮಾಡಿ ಬಾರುವವರು 1000 ಬಾರಿ ಮಾಡೋಣ. ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ತಿಂಗಳಿಗೆ ಹಾಕ್ತಾ ಇದ್ದರೆ 2 ಊಟಕ್ಕೆ ಹಾಕೋಣ. ತಿಂಗಳಿಗೆ 2 ಹಾಕ್ತಾ ಇದ್ದರೆ 4 ಜನರಿಗೆ ಹಾಕೋಣ. ತಿಂಗಳಿಗೆ 1 ಬಾರಿ ದೇವರ ಪೂಜೆ ಆಗ್ತಾ ಇದ್ದರೆ 4 ಬಾರಿ ಮಾಡೋಣ. ಒಟ್ಟಾರೆಯಾಗಿ ನಮ್ಮ
ಧರ್ಮದೊಳಗೆ ನಾವು ಎಷ್ಟು ಬೆಳವಣಿಗೆ ಕಾಣ್ತಾ ಹೋಗ್ತೇವೆ, ಎಷ್ಟು ಬೆಳೆಸ್ತಾ ಹೋಗ್ತೇವೆ, ಅಷ್ಟು ನಮ್ಮ ದೇಶ, ನಮ್ಮ ರಾಷ್ಟ್ರ ಸಮೃದ್ಧವಾಗಿರುತ್ತೆ. ಇದು ವಿರಾಟ ಪರ್ವದ ಅತ್ಯದ್ಭುತವಾಗಿರ್ತಕ್ಕಂತಹ ವಿರಾಟ ಪರ್ವದ ಮತ್ತು ಮಳೆಗೆ ಇರುವ ಒಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಎಂಬುದಾಗಿ ನಾವು ತಿಳಿಯಬಹುದು. ಇದಕ್ಕೆ ಇನ್ನೂ ಅನೇಕ ಕಾರಣಗಳಿವೆ. ಶ್ರೀಮನ್ ಮಹಾಭಾರತವನ್ನು ಹೇಳ್ತಾ ಇರುವಾಗ ವಿರಾಟೋದ್ಯೋಗ ಸಾರವಾನ್ ಎಂಬುದಾಗಿ ಹೇಳ್ತಾರೆ. ಸಮಗ್ರವಾದ ಮಹಾಭಾರತ 18 ಪರ್ವಗಳಿಂದ ಯುಕ್ತವಾದ ಮಹಾಭಾರತ. ಅದರೊಳಗೆ 2 ಪರ್ವಗಳು ಬಹಳ ಶ್ರೇಷ್ಠವಾಗಿದೆ. ಒಂದು ಉದ್ಯೋಗ ಪರ್ವ, ಎರಡನೆಯದ್ದು ವಿರಾಟ ಪರ್ವ. ಯಾಕೆ ಇವೆರಡು ಶ್ರೇಷ್ಠ ಅಂದರೆ, ಉದ್ಯೋಗ ಪರ್ವದೊಳಗೆ ವಿರಾಟ ಪರ್ವವಾದ ಮೇಲೆ ಬರುವುದು ಉದ್ಯೋಗ ಪರ್ವ. ಉದ್ಯೋಗ ಪರ್ವ ಅಂದ್ರೆ ಯುದ್ಧಕ್ಕಾಗಿ ಸನ್ನದ್ಧಗೊಳ್ಳುವಂತಹ ಸಂಧಾನ ಇತ್ಯಾದಿಗಳನ್ನು ನಡೆಯುವಂತಹ ಒಂದು ವರ್ಷದ ಒಂದು ಪರ್ವ ಅದು. ಅಲ್ಲಿ ಕೃಷ್ಣನ ಬುದ್ಧಿವಂತಿಕೆ, ಕೃಷ್ಣನ ಚಾಕಚಕ್ಯತೆ, ಕೃಷ್ಣನ ರಾಜಕಾರಣ, ಕೃಷ್ಣನ ಅದ್ಭುತವಾದ ಬಲ, ಕೃಷ್ಣನ ಪರಾಕ್ರಮ, ಕೃಷ್ಣನ ವಿಶ್ವರೂಪದ ದರ್ಶನ ಇತ್ಯಾದಿಯಾಗಿ ಅಘಟಿತ ಘಟನಾ ಸಾಮರ್ಥ್ಯವನ್ನು ಎಲ್ಲವನ್ನೂ ಕೂಡ ಕೃಷ್ಣ ತನ್ನ ಉದ್ಯೋಗ ಪರ್ವದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ದಿ ಕೃಷ್ಣ ಇವನು ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದನೆಯನ್ನು ಮಾಡುವ ಅತ್ಯದ್ಭುತವಾಗಿರ್ತಕ್ಕಂಥ ಪರ್ವ ಇದು ವಿರಾಟ ಉದ್ಯೋಗ ಪರ್ವ. ಆದ್ದರಿಂದಾಗಿ ಉದ್ಯೋಗ ಪರ್ವ ಸರ್ವೋತ್ತಮವಾದ ಪರ್ವ. ಅದರ ಜೊತೆಗೆ ವಿರಾಟ ಪರ್ವ ಭೀಮಸೇನ ದೇವರ ಧರ್ಮ, ಭೀಮಸೇನ ದೇವರ ಸಾಮರ್ಥ್ಯ, ಭೀಮಸೇನ ದೇವರ ಶಕ್ತಿ, ಭೀಮಸೇನ ದೇವರ ಅಘಟಿತ ಘಟನಾ ಸಾಮರ್ಥ್ಯ ಎಲ್ಲವೂ ಒಳಗೊಂಡದ್ದಾಗಿದೆ ವಿರಾಟ ಪರ್ವ. ಆದ್ದರಿಂದಾಗಿ ವಿರಾಟ ಪರ್ವದೊಳಗೆ ಭೀಮಸೇನ ದೇವರನ್ನು, ವಾಯುದೇವರನ್ನು ಜೀವೋತ್ತಮ ಎಂಬುದಾಗಿ ಕೊಂಡಾಡುವಂತಹ ಮಹಾಭಾರತದ ಪರ್ವ ವಿರಾಟ ಪರ್ವ. ಆದ್ದರಿಂದಾಗಿ ವಿರಾಟ ಪರ್ವ ಅಷ್ಟು ಉತ್ತಮವಾದ ಪರ್ವ. ಇದ್ರಾಗ ಇನ್ನೊಂದು ಆಶ್ಚರ್ಯ ಹೇಳ, ಭೀಮಸೇನ ದೇವರಿಗೆ ಮಡದಿಯರು ಎಷ್ಟು ಜನ? ಒಬ್ಬ ದ್ರೌಪದಿ, ಇನ್ನೊಬ್ಬಳು ಕಾಳಿ, ಕಾಶಿರಾಜನ ಮಗಳು, ಇನ್ನೊಬ್ಬಳು ಹಿಡಂಬಿ. 3 ಜನ ಗೊತ್ತು, ಹೌದಲ್ವ? ದ್ರೌಪದಿ ಭಾರತೀ ದೇವಿ, ಕಾಳಿ ಸ್ವಯಂ ಭಾರತಿ, ಕೇವಲ ಭಾರತಿ, ಹಿಡಂಬಿ ತಪಸ್ಸು ಮಾಡಿ ಭೀಮಸೇನ ದೇವರನ್ನೇ ವರಿಸಿದವಳು, ಸ್ವರ್ಗಲೋಕದ ಶ್ರೀ ಅವಳು, ಸ್ವರ್ಗಲೋಕದ ಐಶ್ವರ್ಯಕ್ಕೆ ಅಭಿಮಾನಿ ದೇವತೆ ಅವಳು ಹಿಡಂಬಿ. ಶಾಪದಿಂದ ರಾಕ್ಷಸಿಯಾಗಿರ್ತಾಳೆ, ತಪಸ್ಸು ಮಾಡಿ ಭೀಮಸೇನ ದೇವರನ್ನೇ ಮದುವೆ ಆಗ್ತಾಳೆ. ಇದಲ್ಲದೇನೆ ಇನ್ನ 20 ಜನ ಭೀಮಸೇನ ದೇವರಿಗೆ ಮಡದಿಯರಿದ್ದಾರೆ. 10 ಜನ ದಿಗಭಿಮಾನಿ ದೇವತೆಗಳು, 10 ಜನ ಅಭಿಮಾನಿ ದೇವತೆಗಳು, ನೀರಿಗೆ ಅಭಿಮಾನಿ ದೇವತೆಗಳು. ಏನು, 10 ಜನ ದಿಕ್ಕಿಗೆ ಅಭಿಮಾನಿ ದೇವತೆಗಳು, ಇನ್ನು 10 ಜನ ನೀರಿಗೆ ಅಭಿಮಾನಿ ದೇವತೆಗಳು. ಗಂಡನನ್ನು ಸಂತೋಷ ಕೊಟ್ಟಾಗ, ಈ ಸಂತೋಷ ಪಡಿಸಿದಾಗ, ಗಂಡನನ್ನು ಜೀವೋತ್ತಮ ಎಂಬುದಾಗಿ ಕೊಂಡಾಡಿದಾಗ, ಗಂಡನ ಅಘಟಿತ ಘಟನಾ ಸಾಮರ್ಥ್ಯವನ್ನು ಹೇಳಿದಾಗ ಮೊಟ್ಟ ಮೊದಲು ಸಂತೋಷ ಪಟ್ಟು ಹಿಗ್ಗುವವರು ಯಾರು? ಹೆಂಡತಿ. ಆ ಹೆಂಡತಿಯರಲ್ಲಿ 10 ಜನ ಯಾರು? ನೀರಿಗೆ ಅಭಿಮಾನಿ ದೇವತೆಗಳು. ನಾವು ಗಂಡನನ್ನು ಭೀಮಸೇನ ದೇವರನ್ನು ಸಂತೋಷ ಪಡಿಸಿದಾಗ ಸಂತುಷ್ಟರಾಗಿ ಕುಣಿದು ಕುಪ್ಪಳಿಸಿದವರು ಯಾರು? ನೀರಿಗೆ ಅಭಿಮಾನಿ ದೇವತೆಗಳು. ಅಂದ್ಮೇಲೆ ಅವ್ರು ನಮಗೇನು ಕೊಡ್ಬೇಕು? ನೀರೇ ಕೊಡಬೇಕು. ಆದ್ದರಿಂದಾಗಿ ವಿರಾಟ ಪರ್ವ ಇದು ಮಳೆಯನ್ನು ಸುರಿಸುವಂತಹ ಪರ್ವವಿದು. ಅರ್ಥ ಆಯ್ತಲ್ವಾ? ಭೀಮಸೇನ ದೇವರ ಮಡದಿಯರು ಯಾರು? 10 ಜನ, 24, 23 ಜನರಲ್ಲಿ 10 ಜನ ಜಲಾಭಿಮಾನಿ ದೇವತೆಗಳು. ಅದರೊಳಗೆ ಭೀಮಸೇನ ದೇವರನ್ನು ಸಂತೋಷಪಡಿಸಿದಾಗ, ಗಂಡನನ್ನು ಸಂತೋಷಪಡಿಸಿದಾಗ ಹೆಂಡತಿ ಒಳಗೆ ಕರೆದು 2 ದ್ವಾಸಿ ಹೆಚ್ಚಿಗೆ ಹಾಕ್ತಾಳೆ. ಯಾಕೆ? ನನ್ನ ಮನೆಗೆ ಇವನು ಬಹಳ ಹತ್ತಿರ, ನನಗೆ ಪ್ರಿಯನಾದವನನ್ನು ಸಂತೋಷಪಡಿಸಿದ್ದಾಳೆ. ಸಾಮಾನ್ಯವಾಗಿ ಜಗತ್ತಿನೊಳಗೆ ನಾವು ಕಾಣ್ತೇವೆ. ಹಾಗಿದ್ದಾಗ ವಿರಾಟ ಪರ್ವವನ್ನು ಕೊಂಡಾಡಿ, ವಿರಾಟ ಪರ್ವವನ್ನು ಹಾಡಿ, ವಿರಾಟ ಪರ್ವವನ್ನು ಹೊಗಳಾಡಿ ಭೀಮಸೇನ ದೇವರನ್ನು ಜೀವೋತ್ತಮ ಎಂಬುದಾಗಿ ಗಟ್ಟಿಯಾಗಿ ತಿಳಿದು ಪ್ರತಿಪಾದನೆಯನ್ನು ಮಾಡಿದಾಗ ಅತಿ ಹೆಚ್ಚಿನ ಸಂತೋಷವಾಗುವುದು ಯಾರಿಗೆ? ಹೆಂಡತಿಯರಿಗೆ. ಆ ಹೆಂಡತಿಯರಲ್ಲಿ 10 ಜನರು ಯಾರು? ನೀರಿಗೆ ಅಭಿಮಾನಿ ದೇವತೆಗಳು. ಅವ್ರು ನಮಗೇನು ಕೊಡ್ಬೇಕು? ನಮ್ಮ ಹೆಣ್ಣದ್ರ ಕೈಯ ದ್ವಾಸಿ ಇರ್ತದೆ, ದ್ವಾಸಿ ಕೊಟ್ಟವ್ರು ಅಡಿಗೆ ಮನೆ ಇದ್ದದ್ದಕ್ಕಾಗಿ. ಆ ನೀರಿಗೆ ಅಭಿಮಾನಿ ದೇವತೆಗಳ ಕೈಯಲ್ಲಿ ಏನಿದೆ? ನೀರಿದೆ. ಅಂದ್ಮೇಲೆ ಅವ್ರು ನಮಗೇನು ಕೊಡ್ತಾರೆ? ಸುವೃಷ್ಟಿಯನ್ನು ಕೊಡ್ತಾರೆ. ಇದು ವಿರಾಟ ಪರ್ವಕ್ಕೂ ಹಾಗೂ ಮಳೆಗೆ ಇರುವಂತಹ ಒಂದು ಸಂಬಂಧವಿದೆ.
ಹೀಗಾಗಿ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ವಿಶ್ವಾಸದಿಂದ, ಭರವಸೆಯಿಂದ ಮಳೆ ಆಗೇ ಆಗತ್ತೆ ಎನ್ನುವ, ದೇವರ ಅನುಗ್ರಹ ಆಗೇ ಆಗತ್ತೆ ಎನ್ನುವ ಗಟ್ಟಿಯಾದ ವಿಶ್ವಾಸದಿಂದ ಈ 3-4 ದಿನಗಳವರೆಗೆ ಏಕಾಗ್ರದಿಂದ ವಿರಾಟ ಪರ್ವವನ್ನು ಕೇಳೋಣ, ತಿಳಿಯೋಣ. ಅದರಿಂದ ಜಗತ್ತಿಗೆ ಸನ್ಮಂಗಲವಾಗಲಿ ಎಂಬುದಾಗಿ ತಿಳಿದು ವಿರಾಟ ಪರ್ವವನ್ನು ಪ್ರಾರಂಭವನ್ನು ಮಾಡೋಣ. ತುಂಬಾ ಹೇಳ್ತಾರೆ ವಿರಾಟ ಪರ್ವದ ಬಗ್ಗೆ. ಇದೇ ಮಹಾಭಾರತದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಪರಾನ್ಯೇನ ಮುಖಂ ದಗ್ಧಂ ಹಸ್ತೋ ದಗ್ಧೋ ಪ್ರತಿಗ್ರಹಾತ್ ಪರಸ್ತ್ರೀಭಿರ್ಮನೋದಗ್ಧಂ ಕುತಸಿದ್ಧಿ ಕಲೌ ಯುಗೆ. ಹೊರಗಿನ ಅನ್ನವನ್ನು ತಿಂದು ಮುಖ ಹಾಳಾಗಿ ಹೋಗಿದೆ, ಸುಟ್ಟು ಹೋಗಿದೆ. ಹೊರಗಿನ ಅನ್ನವನ್ನು ತಿಂದು ದೇವರಿಗೆ ನಿವೇದಿತವಾಗದ ಕಂಡ ಅನ್ನವನ್ನು ತಿಂದು ಮುಖ ಸುಟ್ಟು ಹೋಗಿದೆ. ಹಾಗಾಗಿ ಅಲ್ಲಿಂದ ಯಾವ ಮಂತ್ರ ತಂತ್ರಗಳು ಬರುವುದೇ ಇಲ್ಲ. ಪುಣ್ಯ ಮಾಡಬೇಕಾದ, ದೇವರ ಪೂಜೆ ಮಾಡಬೇಕಾದ, ಜಪ ತಪಗಳನ್ನು ಮಾಡಬೇಕಾಗಿರ್ತಕ್ಕಂಥ ಈ ಕೈಗಳಿಂದ ಕಂಡವರಿಗೆ ನಮಸ್ಕಾರ ಮಾಡಿ ಕಂಡದ್ದನ್ನು ಬೇಡಿ ಕೈಗಳು ಸುಟ್ಟು ಹೋಗಿಬಿಟ್ಟಿವೆ. ಕೈಗಳು ಸುಟ್ಟು ಹೋಗಿಬಿಟ್ಟಿದೆ. ಕೆಟ್ಟ ವಿಚಾರಗಳು, ಕೆಟ್ಟ ನೋಟ, ಕೆಟ್ಟ ಮನಸ್ಸು, ಕೆಟ್ಟ ಹರಟೆ, ಕೆಟ್ಟ ವಿಚಾರಗಳು ಇವುಗಳನ್ನು ಮಾಡಿ 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 ಮನಸ್ಸು ಕದಡಿ ಹೋಗಿದೆ, ಮನಸ್ಸು ಸುಟ್ಟು ಹೋಗಿಬಿಟ್ಟಿದೆ. ಹೀಗಿದ್ದಾಗ ಏನು ಮಂತ್ರ ಮಾಡಿದ್ರು, ಏನ್ ಜಪ ಮಾಡಿದ್ರು ಸಿದ್ಧಿ ಎಲ್ಲಿಂದ ಆಗತ್ತೆ? ಧರ್ಮ ಎಲ್ಲಿಂದ ಉಳಿಯತ್ತೆ? ಧರ್ಮವೇ ಉಳಿದಿಲ್ಲ ಅಂತಾದ್ರೆ ಮಳೆ ಬೆಳೆ ಎಲ್ಲಿಂದ ಆಗ್ಬೋದು? ಇದು ವಿರಾಟ ಪರ್ವ ನಮಗೆ ಮಾಡುವ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಂಡಾಗ ಮಳೆ ನಾಳೆಯೇ ಆಗತ್ತೆ, ಈ ಕ್ಷಣಕ್ಕೆ ಆಗತ್ತೆ, ಇದರೊಳಗೆ ಯಾವ ಸಂಶಯವೂ ಇಲ್ಲ. ಹೀಗೆ ಪಾಂಡವರು ಜನಮೇಜಯ ಪ್ರಶ್ನೆಯನ್ನು ಮಾಡ್ತಾನೆ. ಕಥಂ ವಿರಾಟ ನಗರೆ ಮಮ ಪೂರ್ವ ಪಿತಾಮಹ. ನಮ್ಮ ಅಜ್ಜಂದರು ವಿರಾಟ ನಗರದಲ್ಲಿ ಹೇಗಿದ್ರು ತಿಳಿಸಿಕೊಡೋ ಮಹಾರಾಯ ಅಂತ ವೈಶಂಪಾಯನರಿಗೆ ಪ್ರಶ್ನೆಯನ್ನು ಮಾಡಿದಾಗ ವೈಶಂಪಾಯನರು ಹೇಳ್ತೇನೆ ಕೇಳಿಲಿ, 70 ಅಧ್ಯಾಯಗಳಿವೆ. 3-4 ದಿನದಲ್ಲಿ ಮುಗಿಸೋದು ತುಂಬ ಕಷ್ಟ. ಆದರೂ ಮುಗಿಸುವ ಪ್ರಯತ್ನವನ್ನು ಮಾಡೋಣ. ದೈವ ತುಂಬ ವಿಚಿತ್ರವಾದದ್ದು. ದೈವವನ್ನು ಎದುರಿಸುವ, ದೈವವನ್ನು ಮೆಟ್ಟಿ ಹಾಕುವ ಸಾಮರ್ಥ್ಯ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಭೀಮ, ಅರ್ಜುನ, ಧರ್ಮರಾಯ, ನಕುಲ, ಸಹದೇವ, ದ್ರೌಪದಿ ಅಂತಹ ಜಗನ್ಮಾನ್ಯರಾದ ಅವರಿಗೇನೆ ದೈವ ಬಿಡಲಿಲ್ಲ. ರಾಜ್ಯ ಹೋಯ್ತು, ರಾಷ್ಟ್ರ ಹೋಯ್ತು, ಐಶ್ವರ್ಯ ಹೋಯ್ತು, ಮಾನ ಹೋಯ್ತು, ವನವಾಸ ಬಂತು ಅಂತಾದರೆ ಕಾಕು ಮನುಷ್ಯರಾದ ನಮ್ಮ ಪರಿಸ್ಥಿತಿ ಏನು? ನಮ್ಮ ಪರಿಸ್ಥಿತಿ ಏನು? ಮಹಾಭಾರತವನ್ನು ಹೇಳ್ತಾ ಇರುವಾಗ ಮೊಟ್ಟ ಮೊದಲಿಗೆ ಒಂದು ಮಾತನ್ನು ಹೇಳ್ತಾರೆ. ಮಹಾಭಾರತ ಅಧ್ಯಯನವನ್ನು ಮಾಡುವ ಪ್ರತಿಯೊಬ್ಬರಿಗೂ ಕನ್ನಡಿಯಾಗಿದೆ ಮಹಾಭಾರತ. ಅಲ್ಲಿ ಆಗು ಹೋಗುವ ಘಟನೆಗಳೆಲ್ಲ ನಮ್ಮ ಜೀವನದೊಳಗೆ ಅಲ್ಲಲ್ಲಿ ಬಂದು ಹೋಗ್ಬಿಟ್ಟಿರ್ತದೆ. ಇಂಥ ಅಧರ್ಮವನ್ನು ಮಾಡಿದವರು ಹಾಳಾಗಿ ಹೋದರು, ಇಂಥ ಧರ್ಮವನ್ನು ಮಾಡಿದವರು ಜಗನ್ಮಾನ್ಯರಾಗಿ ಮೆರೆದರು. ಹಾಗಾದ್ರೆ ನನ್ನ ಪರಿಸ್ಥಿತಿ ಏನು? ಈ ಮೂರನ್ನೂ ಕೂಡ ಮಹಾಭಾರತ ಮೊದಲಿನಿಂದ ಆರಂಭಿಸಿಕೊಂಡು ಕೊನೆಯವರೆಗೂ ಕೂಡ ಬಹಳ ಝಳಝಳವಾಗಿ, ಸ್ಪಷ್ಟವಾಗಿ, ಅಂಕುಶವಾಗಿ ನಮಗೆ ಪ್ರತಿಪಾದನೆಯನ್ನು ಮಾಡ್ತಾ ಹೋಗುತ್ತೆ. ಅಂತೆಯೇ ನಮ್ಮಲ್ಲಿ ಒಂದು ಸತ್ಸಂಪ್ರದಾಯ ಇವತ್ತು ಯಾರಿಗೆ ಗೊತ್ತದೋ ಗೊತ್ತಿಲ್ಲೋ ಗೊತ್ತಿಲ್ಲ, ಏನಿತ್ತು ಅಂತಂದ್ರೆ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಉಪವಾಸದಿಂದ ಶ್ರೀಮದ್ ಭಾಗವತವನ್ನು ಕೇಳುವುದು, ಮಧ್ಯಾಹ್ನ ಮಹಾಭಾರತವನ್ನು ಕೇಳುವುದು, ರಾತ್ರಿ
ರಾಮಾಯಣವನ್ನು ಕೇಳೇನೆ ಮಲಗಿಕೊಳ್ಳುವುದು. ಇದು ಹಿಂದಿನಿಂದಲೂ ಬಂದ ಅನೂಚಾನವಾದ ಪದ್ಧತಿ. ತಂಬಿಗೆಯಲ್ಲಿ ಹಾಲಿರುತ್ತೆ, 2 ತಂಬಿಗೆ ನೀರು ಹಾಕಿದಾಗ ಏನಾಗುತ್ತೆ, ಅದು ಹಾಲು ಹೋಗಿ ನೀರೇ ಆಗಿಬಿಡುತ್ತೆ. ಹಾಗಾಗಿ 3 ಗಂಟೆಯ ಎಪಿಸೋಡ್ ಹೇಳಿದ್ರು ನಮಗೆ. ಏನು, 1 ಗಂಟೆ ಮಹಾಭಾರತ, 1 ಗಂಟೆ ಭಾಗವತ, 1 ಗಂಟೆ ರಾಮಾಯಣ. ಈ 3 ಗಂಟೆಯ 3 ಎಪಿಸೋಡ್ಗಳ ನಡುವೆ 20 ಎಪಿಸೋಡ್ಗಳ ಧಾರಾವಾಹಿ ಬಂದಾಗ ಹಾಲೇನಾಗಬೇಕು? ಆ ಪರಿಸ್ಥಿತಿ ಇವತ್ತು ನಮ್ಮದಾಗಿದೆ. ನೀರಾಗಿ ಹೋಗಿಬಿಟ್ಟಿದೆ. ಹಾಗಾಗಿ ಆ ಧಾರಾವಾಹಿಗಳ ವಿಚಾರವೇ ನಮ್ಮಲ್ಲಿ ಬರುತ್ತೆ, ಫಿಲ್ಮ್ಗಳ ವಿಚಾರವೇ ನಮ್ಮಲ್ಲಿ ಬರುತ್ತೆ, ನ್ಯೂಸ್ನೊಳಗೆ ಈಗ ಆಗುವಂತಹ ಏನೆಲ್ಲ ವಿಚಾರಗಳಿವೆ ಅವೇ ನಮ್ಮ ತಲೆಯಲ್ಲಿ ಬರುತ್ತೆ. ಹೊರತು ಮಹಾಭಾರತ, ರಾಮಾಯಣ, ಶ್ರೀಮದ್ ಭಾಗವತದ ವಿಚಾರ ಅವುಗಳನ್ನು ಅಳವಡಿಸಿಕೊಳ್ಳುವುದು, ಅದನ್ನು ನಮ್ಮ ಮನೆ ಜನರ ಮೇಲೆ ಅಪ್ಲೈ ಆಗುವ ಹಾಗೆ ನಡೆದುಕೊಳ್ಳುವುದು, ಸೀರಿಯಲ್ಗಳ ಆಗು ಹೋಗುಗಳನ್ನು ಹೇಗೆ ಮನೆ ಜನರ ಮೇಲೆ, ನಮ್ಮ ಜನರ ಮೇಲೆ ಅಪ್ಲೈ ಮಾಡುತ್ತೇವೆ, ಹಾಗೆ ಮಹಾಭಾರತ, ರಾಮಾಯಣ, ಭಾಗವತದಲ್ಲಿ ಬಂದ ಕಥಾನಕಗಳನ್ನು ನಮ್ಮಲ್ಲಿ ನಾವು ಅಪ್ಲೈ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುವುದೇ ಇವುಗಳನ್ನು ಗಟ್ಟಿಯಾಗಿ ಕೇಳಿದಾಗ. ಇದು ಶ್ರೀಮನ್ ಮಹಾಭಾರತ. ತ್ರಯೋದಶಮಿದಂ ಪ್ರಾಪ್ತುಂ ಕೊನು ವತ್ಸ್ಯಾಮಹೇ ಅರ್ಜುನ ಅಬುದ್ಧ ಧಾರ್ತರಾಷ್ಟ್ರೈಶ್ಚ ಸಮಗ್ರ ಸಹ ಕೃಷ್ಣಯ್ಯ. ಅರ್ಜುನ, ಭೀಮಣ್ಣ, 12 ವರ್ಷ ವನವಾಸವನ್ನು ಕಳೆಯೋದು ನಮಗೆ ಬಹಳ ದೊಡ್ಡದಾಗಲಿಲ್ಲ. ಆದರೆ ಈ ಕೊನೆ ವರ್ಷದ ಅಜ್ಞಾತವಾಸವೇನಾಗಿದೆ, ಇದು ಬಹಳ ಘೋರವಾಗಿದೆ. ನಮ್ಮ 6 ಜನರೊಳಗೆ ಒಂದು ಕ್ಷಣ ಯಾರೋ ಒಬ್ರು ಮೈ ಮರೆತರೂ ಸಾಕು, ಪಾಂಡವರು ಇದ್ದಾರೆ ಅಂತ ಅನ್ನೋದು ಗೊತ್ತಾಗತ್ತೆ. ಪಾಂಡವರು ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ. ಹಾಗಾಗಿ ಸೇಫೆಸ್ಟ್ ಆದ ದಾರಿ ಯಾವುದು? ಯಾವ ದೇಶದೊಳಗೆ, ಯಾವ ರಾಜ್ಯದೊಳಗೆ ನಾವಿದ್ದರೆ ಜಗತ್ತಿಗೆ ನಾವು ಗೊತ್ತಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ನೋಡೋಣ, ನಿನಗೆ ಗೊತ್ತಿರದ ವಿಷಯವೇನಿಲ್ಲ, ಆದರೂ ನಾನು ಹೇಳ್ತೇನೆ. ಪಾಂಚಾಲ ದೇಶದ ರಾಜ್ಯವಿದೆ, ಮತ್ಸ್ಯ ದೇಶದ ರಾಜ್ಯವಿದೆ, ವೈದೇಹ ದೇಶದ ಅರ್ಥಾತ್ ಈಗಿನ ನಾಗಪುರ ಪ್ರಾಂತ ವಿದೇಹ ದೇಶದ ರಾಜ್ಯವಿದೆ, ಮಥುರಾ ಪಟ್ಟಣವಿದೆ, ಅಲ್ಲಿ ಕೆಲವು ಯಾದವರು ಇದ್ದಾರೆ, ದ್ವಾರಕಾ ಪಟ್ಟಣವಿದೆ, ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ, ಕಲಿಂಗ ದೇಶದ ರಾಜವಿದೆ, ಮಗಧ ದೇಶದ ರಾಜ, ಯಾಕೆ ಜರಾಸಂಧನ ಮಗಳನ್ನು ಸಹದೇವನಿಗೆ ಕೊಟ್ಟಿದ್ದಾರೆ, ಆದ್ದರಿಂದಾಗಿ ನಮಗೆ ಬೇಕಾದ್ದು ಪಾಂಚಾಲ ದೇಶದ ರಾಜ್ಯದ ಮಗಳು ದ್ರೌಪದಿ ಪಾಂಡವರಿಗೆ ಕೊಟ್ಟಿದ್ದಾರೆ, ಆದ್ದರಿಂದಾಗಿ ನಮ್ಮ ಮಾವಂದ್ರ ಮನೆಗೆ, ನಮ್ಮ ಮಾವಂದ್ರ ದೇಶಕ್ಕೆ, ಊರಿಗೆ ಹೋಗಿಬಿಟ್ರೆ ನಾವು ಸುಖವಾಗಿ ಇರ್ತೇವೆ ಅಂತ ವಿಚಾರವನ್ನು ಮಾಡ್ತಾರೆ. ಆಗ ಅಲ್ಲೇ ಪಕ್ಕದಲ್ಲಿರುವ ಭೀಮಸೇನ ದೇವರು ಹೇಳ್ತಾರೆ, ಬಹಳ ಬುದ್ಧಿವಂತರು ಭೀಮಸೇನ ದೇವರು, ಅರ್ಜುನ, ನೀನು ಹೇಳಿದ್ದು ಬಹಳ ಚಲೋ ಇದೆ, ಉತ್ತಮವಾಗಿದೆ, ಆದರೆ ನಮ್ಮ ಶತ್ರು ರಾಜರುಗಳು ವಿಚಾರ ಮಾಡುವುದು ಇದನ್ನೇ, ಪಾಂಡವರು ತಮ್ಮ ಮಾವಂದ್ರ ಮನೆಯೊಳಗೆ ಇರಬಹುದು, ತಮ್ಮ ಬಳಗದವರ ಮನೆಯೊಳಗೆ ಇರಬಹುದು, ಯಾಕೆ ಅದೇ ಸೇಫೆಸ್ಟ್ ದಾರಿ ಅಂತ ವಿಚಾರವನ್ನು ಮಾಡ್ತಾರೆ. ಆದ್ದರಿಂದಾಗಿ ಈ ಯಾವ ದೇಶಗಳಲ್ಲಿ ಇರುವುದು ನಾವು ಬೇಡ. ಹಾಗಾದ್ರೆ ಎಲ್ಲಿರೋಣ ಅಂತಂದ್ರೆ, ಮುಂದೆ ನಮಗೆ ಬೀಗರಾಗುವಂತಹ ದೇಶವಿದೆ ಒಂದು, ಮುಂದೆ ನಮಗೆ ಬಳಗದವರಾಗುವಂತ ಒಂದು ರಾಜ್ಯವಿದೆ. ಯಾವುದು ಅಂತಂದ್ರೆ ವಿರಾಟ ರಾಜ. ಯಾಕೆ? ವಿರಾಟ ರಾಜನ ಮಗಳು ಯಾರು? ಉತ್ತರೆ. ಆ ಉತ್ತರೆಯನ್ನು ಯಾರಿಗೆ ಕೊಡ್ತಾರೆ? ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆದ್ದರಿಂದಾಗಿ ಈಗ ಆಲ್ರೆಡಿ ಬಳಗದವರ ಮನೆಯೊಳಗಿದ್ರೆ ಅಲ್ಲಿ ಅವರು ಹುಡುಕ್ತಾರೆ, ನಮ್ಮನ್ನು ಹುಡುಕೋದಕ್ಕಾಗಿ ಅವ್ರು ಬಂದೇ ಬರ್ತಾರೆ. ನಾವೇನ್ ಮಾಡೋಣ? ಯಾವ ದೇಶಕ್ಕೂ ಬಂದಿರಬಾರದು, ಆ ದೇಶದ ರಾಜರು ಇವತ್ತಿಲ್ಲ ನಾಳೆ ನಮಗೆ ಸಂಬಂಧಿಗಳಾಗಬೇಕು. ಅಂತಹ ಉತ್ತಮವಾದ ರಾಜ್ಯ ಯಾವುದು? ಅದು ವಿರಾಟ ದೇಶದ ರಾಜ್ಯ. ಆದ್ರಿಂದ ಅಲ್ಲಿ ಹೋಗೋಣ. ಯಾಕೆ ಅಂತಂದ್ರೆ ವಿರಾಟ ರಾಜ ಬಲಾಢ್ಯನಾಗಿದ್ದಾನೆ. ದುರ್ಬಲನ ಮನೆ, ಬಡವನ ಮನೆಗೆ ಹೋಗ್ಕೂತ ನಮಗೇನು ಅನ್ನ ಹಾಕ್ತಾನೆ. ಹಾಗಾಗಿ ಬಲಾಢ್ಯನ ಮನೆಗೆ ಹೋಗ್ಬೇಕು, ನಮ್ಮ ರಕ್ಷಣೆ ಆಗತ್ತೆ. ಮೊಟ್ಟ ಮೊದಲನೇದು ಅವ್ರು ಹೇಗೆ ವಿಚಾರ ಮಾಡ್ತಾರೆ ನೋಡಿ, ಬಲಾಢ್ಯನಾಗಿದ್ದಾನೆ.
ನಮ್ಮ ಮೇಲೆ ಪ್ರೀತಿ ಇದೆ ಅವನಿಗೆ. ಪಾಂಡವರು ಧಾರ್ಮಿಕರು, ವಿಷ್ಣು ಭಕ್ತರು, ಬಲಿಷ್ಠರು ಎಂಬಂತ ಒಂದು ರಾಜತಾಂತ್ರಿಕವಾಗಿರ್ತಕ್ಕಂಥ ಸಂಬಂಧ ನಮ್ಮ ಮೇಲೆ ಇದೆ, ಪ್ರೀತಿ ಇದೆ. ಸ್ವಯಂ ಧರ್ಮಶೀಲನಾಗಿದ್ದಾನೆ. ವದಾನ್ಯ ಕೊಟ್ಟ ಮಾತನ್ನು ನಡೆಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ನಮಗೇನಾದ್ರೂ ಒಂದು ಮಾತು ಕೊಟ್ಟ, ಅಭಯ ಕೊಟ್ಟ ಅಂತಾದರೆ ಅದನ್ನು ಉಳಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರಾಣವನ್ನು ಪಣಕ್ಕಿಡುವುದಕ್ಕೆ ಸಿದ್ಧನಾಗಿದ್ದಾನೆ ವಿರಾಟ್ ರಾಜ. ವೃದ್ಧನಾಗಿದ್ದಾನೆ. ಈಗಿನ ಪೋರ್ರನ್ನು ನಂಬಾರದು. ನಾನು ಗಾಡಿ ಮೇಲೆ ಹೋಗ್ತಾರೆ, ನನ್ನ ಗಾಡಿ ಇಲ್ಲೇ ಇಲ್ಲ, ಸ್ವಯಂ ಗಾಡಿ. ನಾ ಈಗಿನ ಹುಡುಗರ ಗಾಡಿ ಮೇಲೆ ಹತ್ತಿದ್ದೆ ಅಂದ್ರೆ ಸಾವಕಾಶ ಹೋಗು ಅಂತಿರ್ತೇನೆ. ಯಾಕಂದ್ರೆ ಈಗಿನ ಹುಡುಗರಿಗೆ ಜವಾಬ್ದಾರಿ ಇರಂಗಿಲ್ಲ. ಅದೇ ವೃದ್ಧರ ಜೊತೆಗೆ ಹೋದ್ರೆ ನೂರಾರು ಜವಾಬ್ದಾರಿ ಇರ್ತವೆ. ಸ್ವಲ್ಪ ಲಘುನ ಹೋಗ್ರಿಪ್ಪ ಅಂತಂದ್ರೆ ಹೋಗುವುದಿಲ್ಲ ಅವರು. ಯಾಕೆ? ಅವ್ರಿಗೆ ತಮ್ಮ ಹೆಂಡತಿ, ತಮ್ಮ ಮಕ್ಕಳು, ತನ್ನ ಕಣ್ಣು, ತನ್ನ ಕಿವಿ, ತನ್ನ ಆರೋಗ್ಯ, ತನ್ನ ಮನಿ, ತನ್ನ ಜವಾಬ್ದಾರಿಗಳು, 100 ಜವಾಬ್ದಾರಿಗಳಿದ್ದದ್ದಕ್ಕಾಗಿ ಎಂದಿಗೂ ದಾರಿ ತಪ್ಪಿ ಹೋಗುವುದಿಲ್ಲ, ಗಡಿಬಿಡಿ ಮಾಡುವುದಿಲ್ಲ, ಸಾವಕಾಶವಾಗಿ ಸರಳವಾಗಿ ಹೋಗ್ತಾರೆ. ಗಡಿಬಿಡಿ ಅಥವಾ ಮಾರಾಯ ಲಘುನ ಹೋಗುವುದಿಲ್ಲ. ಈಗಿನ ಹುಡುಗರಿಗೆ ಹಾಗಲ್ಲ, ಅವ್ರಿಗೆ ಯಾವ ಜವಾಬ್ದಾರಿಗಳಿರಲ್ಲ. ಸಾವಕಾಶ ಹೋಗು ಅಂತಂದ್ರೆ ಆಚಾರ್ಯ ನಿಮ್ಗೇನು, ನಾನು ಮುಟ್ಟಿಸ್ತೀನಲ್ಲ ಸಾಕು ಅಂತಾರೆ, ಭರ್ರ ಅಂತ ಹೊಡಿತಾರೆ. ಅಂದ್ರೆ ಇವೆಲ್ಲ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ. ಪಾಂಡವರು ಚಾಯ್ಸ್ ಮಾಡುವಾಗ ವೃದ್ಧ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ವೃದ್ಧರಿಗೆ ಜವಾಬ್ದಾರಿಗಳು ಬಹಳ ಜವಾಬ್ದಾರಿಗಳಿರುತ್ತೆ. ಯಾಕೆ? ತಮ್ಮ ಯೌವನಾವಸ್ಥೆಯೊಳಗೆ ಬೇಜವಾಬ್ದಾರಿಗಳಿಂದ ತಾವೇನು ಕಷ್ಟಪಟ್ಟಿದ್ದಾರಲ್ಲ, ಆ ಕಷ್ಟಗಳಿಂದ ಮಾಗಿ ಹಣ್ಣಾಗಿದ್ದಾರೆ, ಅವರು ಪಕ್ವರಾಗಿದ್ದಾರೆ. ಆದ್ದರಿಂದಾಗಿ ವೃದ್ಧರು. ಎರಡನೇದ್ದು, ಆಮೇಲೆ ಗುಣವಂತನಾಗಿದ್ದಾನೆ. ಇನ್ನೊಂದು ದುರ್ಯೋಧನ ಕರಾರ್ ಏನಿತ್ತು, ನಮಗೆ ಅಪರಿಚಿತವಾದ ಯಾವುದೋ ಊರ್ನಾಗ ಹೋಗಿರುವ ಹಾಗಿಲ್ಲ ಅಂತಿತ್ತು. ವಿರಾಟ ರಾಜ ಪ್ರಖ್ಯಾತ, ಫೇಮಸ್ ಇದ್ದಾನೆ. ಪಾಂಡವ ದೇಶಕ್ಕೆ, ಅರ್ಥಾತ್ ಕೌರವ ದೇಶಕ್ಕೆ ಸನಿಹದಲ್ಲಿ ಇದ್ದಾನೆ. ದೃಢ ಭಕ್ತಿ, ದೇವರಲ್ಲಿ ಅಪರಂಪಾರವಾದ ಭಕ್ತಿ ಇದೆ. ಜಿತೇಂದ್ರಿಯ, ವಿರಕ್ತನಾಗಿದ್ದಾನೆ. ನಮ್ಮನ್ನೇ ಲೂಟಿ ಹೊಡೆದು ಬಿಟ್ರೆ, ಏನ್ ಉಪಯೋಗವೇನು? ಜಿತೇಂದ್ರಿಯ, ವಿರಕ್ತನಾಗಿದ್ದಾನೆ. ಆದ್ದರಿಂದಾಗಿ ಅರ್ಜುನ, ನನ್ನ ಚಾಯ್ಸ್ ವಿರಾಟ ರಾಜ ಅಂತ ಹೇಳಿದಾಗ ಧರ್ಮರಾಜ, ಅರ್ಜುನ ಇಬ್ರು ಒಪ್ಪಿಕೊಡ್ತಾರೆ. ಹಾಗಾದರೆ ಅಲ್ಲಿ ಹೋಗೋಣ ಅಂತ ಹೇಳಿದಾಗ ಅರ್ಜುನ ಮಾತನಾಡ್ತಾನೆ, ಅಣ್ಣ, ವಿರಾಟ ರಾಜನ ದೇಶಕ್ಕೆ ಹೋಗೋದು ನಿಶ್ಚಿತವಾಯ್ತು. ಅಲ್ಲಿ ನೀ ಹೆಂಗಿರ್ತಿ ನೀನು? ಯಾಕೆಂತಂದ್ರೆ ಅಕ್ಲಿಷ್ಟ ವೇಷಧಾರಿ. ಹಿಂಗೆ ಇದ್ರೆ ನಿನ್ ಧರ್ಮರಾಜ ಅಂತ ಗೊತ್ತಾಗ್ಬಿಡತ್ತೆ. ಮುಚ್ಚಿಟ್ಕೋಬೇಕು. ಎಷ್ಟು ದಿವಸ ಮುಚ್ಚಿಟ್ಕೋತಾನೆ? ಭಾರಿ ಶೃಂಗಾರ ಮಾಡಿಕೊಳ್ತೇವೆ. ಎಷ್ಟೊತ್ತು ಶೃಂಗಾರ ಮಾಡಿಕೊಳ್ತೇವೆ? ಮನೆಗೆ ಬರುವವರಿಗೆ ಅದರದ್ದು ವ್ಯಾಲಿಡಿಟಿ, ಮನೆಗೆ ಬಂದ ಮರುಕ್ಷಣಕ್ಕೆ ಹೇಗೆ ಕಿತ್ತಾಡಬೇಕು ಅಂತ ಹೇಳಿ ಕಿತ್ತಾಡಿ ಹಾಕಿಬಿಡ್ತೇವೆ. ನಾವು ನ್ಯಾಚುರಲ್ ಆದಾಗಲೇನೆ ಆರಾಮವಾಗಿರ್ತೇವೆ. ಹೀಗಿದ್ದಾಗ ಧರ್ಮಣ್ಣ, 1 ವರ್ಷಗಳವರೆಗೆ ನಿನ್ನ ಮಾರಿಯನ್ನು ನೀ ಮುಚ್ಚಿಟ್ಕೊಂಡು ಹೇಗಿರ್ಲಿಕ್ಕೆ ಸಾಧ್ಯವಿದೆ? ಎಷ್ಟು ಕಷ್ಟ ಗೊತ್ತಾ? ಯಾಕೆ ಇವು ಎಲ್ಲ ಕಷ್ಟ? ಯಾರಿಗೆ? ಧಾರ್ಮಿಕರಿಗೆ ಕಷ್ಟ. ಅವನು ಸ್ನಾನ ಮಾಡದೇ ಇರ್ಲಿಕ್ಕೆ ಸಾಧ್ಯನ? ಸಂಧ್ಯಾವಂದನ ಮಾಡದೇ ಇರ್ಲಿಕ್ಕೆ ಸಾಧ್ಯನ? ಯಜ್ಞ ಯಾಗಗಳನ್ನು ಮಾಡದೇ ಇರ್ಲಿಕ್ಕೆ ಸಾಧ್ಯನ? ಜಪತಪಗಳನ್ನು ಮಾಡದೇ ಇರ್ಲಿಕ್ಕೆ ಸಾಧ್ಯನ? ಮುಚ್ಚಿ ಹಾಕೊಳ್ಳಿಕ್ಕೆ ಆಗೋದಿಲ್ಲ ಧಾರ್ಮಿಕರಿಗೆ. ಅಧಾರ್ಮಿಕ ಸರಳವಾಗಿ ಅಂಗಾರಾಕ್ಷತೆ ಎಲ್ಲ ಅಳಿಸಿ ನಾನು ಕ್ರಿಶ್ಚಿಯನ್ ಅಂತ ತೋರಿಸ್ಕೊಡ್ಬೋದು. ಅಧಾರ್ಮಿಕ ಅತ್ಯಂತ ಸರಳವಾಗಿ ಗಡ್ಡ ಬೆಳೆಸಿ ನಾನು ಇಸ್ಲಾಮಿಕ್ ಧರ್ಮದವನು ಅಂತ ತೋರಿಸಿಕೊಡ್ಬೋದು. ವೈಷ್ಣವ ಚಿಹ್ನೆಗಳನ್ನೆಲ್ಲ ಕಳಿಸಿ ಹಾಕಿ ನಾನು ನಾಸ್ತಿಕ ಅಂತ ತೋರಿಸಿಕೊಡ್ಬೋದು. ಅಧಾರ್ಮಿಕ ಬಹಳ ಸಮಸ್ಯೆವಿಲ್ಲ ಅವನಿಗೆ. ತನ್ನನ್ನು ತಾನು ಮುಚ್ಚಿ ಹಾಕೊಳ್ಳಿಕ್ಕೆ ಅತ್ಯಂತ ಸುಲಭ. ತನ್ನನ್ನು ತಾನು ಮುಚ್ಚಿ ಹಾಕಿಕೊಳ್ಳುವುದು ಧಾರ್ಮಿಕನಿಗೆ ಬಹಳ ಕಷ್ಟ. ಇದು ಒಂದು. ಅಣ್ಣ, ನೀನು ಧರ್ಮದೊಳಗೆ ಅತ್ಯುನ್ನತ ಪದವಿಯನ್ನು ಪಡೆದದ್ದಕ್ಕಾಗಿ ಧರ್ಮರಾಜ ಹೇಗೆ ನಿನ್ನನ್ನು ನೀನು ಮುಚ್ಚಿ ಹಾಕಿಕೊಳ್ತಿ, ಇದು ಒಂದು. ಎರಡನೇದ್ದು, ಅಣ್ಣ, ಯಾರು ದುಷ್ಟರಿದ್ದಾರೆ,
ದುಷ್ಟ ಅಂದ್ರೆ ದೋಷಗಳು ಉಳ್ಳವನು ದುಷ್ಟ. ಯಾರು ದೋಷಿಗಳಾಗಿದ್ದಾರೆ, ದುಷ್ಟರಾಗಿದ್ದಾರೆ, ಅವರು ಸರಳವಾಗಿ ತನ್ನನ್ನು ತಾನು ಮುಚ್ಚಾಕೊಂಡು ಬಿಡ್ತಾನೆ, ಬಹಳ ಸಮಸ್ಯೆ ಬಿಲ್ಲ. ಗುಣವಂತನೇನಿದ್ದಾನೆ ನೋಡು, ಅವನು ತನ್ನನ್ನು ತಾನು ಮುಚ್ಚಿ ಹಾಕಿಕೊಳ್ಳೋದು ತುಂಬಾ ಕಷ್ಟ. ನೀನು ಮಹಾಗುಣಿ, ಮಹಾಗುಣವಂತ, ಹೇಗೋ ಧರ್ಮಣ್ಣ ನೀನು ಮುಚ್ಚಿ ಹಾಕೊಳ್ತೀಯ? ಹೇಗೆ ಮುಚ್ಚಿ ಹಾಕೊಳ್ತೀಯ ನೀನು? ಅನುಚಿತವಾದ ದುಷ್ಟ ಕರ್ಮಗಳನ್ನು ನೀನು ಎಂದಿಗೂ ಮಾಡುವುದಿಲ್ಲ. ಧರ್ಮರಾಜನಿಗೆ, ಯಮಧರ್ಮನಿಗೆ ವಿಹಿತವಾದ ಅತ್ಯುತ್ತಮವಾದ ಕರ್ಮವನ್ನು ನೀನು ಮಾಡುವನು. ಆ ಕರ್ಮಗಳನ್ನು ಬಿಚ್ಚಿ ಹಾಕಿ ನೀನು ಸಾಮಾನ್ಯ ಅಂತ ಹೇಗೆ ತೋರಿಸಿಕೊಳ್ತೀಯ ನೀನು? ನಿನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ, ಸುಳ್ಳು ಮಾತನಾಡುವುದಿಲ್ಲ. ಸುಳ್ಳಾಡುವನು ತನ್ನನ್ನು ತಾನು ಮುಚ್ಚಿ ಹಾಕೊಳ್ಳಬಹುದು. ಸತ್ಯ ಮಾತು, ನೀ ಧರ್ಮರಾಜ ಹೌದೋ ಅಲ್ಲೋ ಅಂತ ಕೇಳಿದ್ರೆ ನಾನು ಅಲ್ಲ ಅಂತ ಯಾವನಂತಾನೆ? ನಮ್ಮಂತವ್ರು ಅಂತೀವಿ ಸುಳ್ಳು ಮಾತಾಡೋರು. ಧರ್ಮರಾಜ ಅನ್ಲಿಕ್ಕೆ ಸಾಧ್ಯವಾ? ಯಾಕೆ? ಅವನು ಸತ್ಯವಾನ್, ಸತ್ಯ ಮಾತನಾಡುವವನು. ಹಾಗಾದರೆ ನನ್ನನ್ನು ಎಂದಿಗೂ ನೀನು ಧರ್ಮರಾಜ ಏನು ಎಂಬುದಾಗಿ ಪ್ರಶ್ನೆ ಬಾರದೆ ಇರುವ ಹಾಗೆ ನೀನು ನಿನ್ನ ಲೈಫ್ ನೀನು ನಡೆಸಬೇಕು. ಎದುರಿನವನಿಗೆ ಯಾವ ಕಾರಣಕ್ಕೂ ನಾನು ಧರ್ಮರಾಜ ಎನ್ನುವ ಸಂಶಯವೇ ಬರಬಾರದು. ನೀನ್ ಧರ್ಮರಾಜ ಏನು ಎಂಬುದಾಗಿ ಕೇಳೇ ಇರಬಾರದು. ಹಾಗೆ ನಡೆದುಕೊಳ್ಬೇಕು. ಯಾರಾದ್ರೂ ನೀನ್ ಧರ್ಮರಾಜ ಅಂತ ಕೇಳಿದ್ರೆ ಅವ್ರು ಸುಳ್ಳು ಮಾತನಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಧರ್ಮರಾಜ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕಷ್ಟವಿದೆ ನೋಡಿ ಅವರಿಗೆ ತಮ್ಮನ್ನು ತಾವು ಮುಚ್ಚಿ ಹಾಕಿಕೊಳ್ಳೋದು. ಹಾಗಾಗಿ ಎಂಥ ಆಪತ್ತು ಬಂತು ನೋಡೋಣ ನಮಗೆ, ಇದು ಎಂಥ ಆಪತ್ತು ಬಂತಿದು ಅಂತ ಅರ್ಜುನ ಬಹಳ ದುಃಖ ಪಡ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಏನಿಲ್ಲ, ನನ್ನ ಗುಣವನ್ನು ಅರ್ಜುನ ಬಹಳ ಟೆನ್ಷನ್ ತಗೋಬೇಡ, ನಾನು ಈಗ ವಿಚಾರ ಮಾಡಿ ಇಟ್ಬಿಟ್ಟಿನಿ. ನಾನು 14 ವರ್ಷದಿಂದ ನಾನು ಏನಾಗಬೇಕು ಏನ್ ಬಿಡಬೇಕು ಅಂತ ಹೇಳಿ ಎಲ್ಲ ಚಾಯ್ಸ್ ಮಾಡಿ ನಾನು ವಿಚಾರ ಮಾಡಿ ಇಟ್ಬಿಟ್ಟಿದ್ದೇನೆ. ಬಹಳ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡ. ನನ್ನ ಧರ್ಮ, ನನ್ನ ಗುಣವಂತಿಕೆ, ನನ್ನ ಸತ್ಯವಂತಿಕೆ, ನನ್ನ ಮಾತು, ನನ್ನ ನೀತಿ, ನನ್ನ ನುಡಿ, ನನ್ನ ನಡೆ, ನನ್ನ ನುಡಿ ಯಾವುದಕ್ಕೂ ಧಕ್ಕೆ ಬಾರದೆ ಇರುವ ಹಾಗೆ, ನಾನು ಧರ್ಮರಾಜ ಎನ್ನುವ ಪ್ರಶ್ನೆಯೂ ಬರದೆ ಇರುವ ಹಾಗೆ ನನ್ನ ಜೀವನವನ್ನು ನಾನು ನಡೆಸಿಕೊಳ್ಳುವುದಕ್ಕಾಗಿ ನಾನು ಸಭಾಸ್ಥಾರ, ಒಬ್ಬ ಸನ್ಯಾಸಿಯಾಗಿ ನಾನು ಹೋಗ್ತೇನೆ. ಹಾಗೆ ನನ್ನ ಧರ್ಮ, ನನ್ನ ಗುಣಗಳು ಯಾವುದೂ ಬಿಡ್ಲಿಕ್ಕಾಗುವುದಿಲ್ಲ. ನನ್ನ ನೋಡಿ ಧರ್ಮರಾಜ ಅಂತ ಸಂಶಯ ಪಡ್ಲಿಕ್ಕೆ ಆಗುವುದಿಲ್ಲ. ನಾನು ನನ್ನನ್ನೇನು ನಾ ಮಾಡಿಕೊಂಡಿದ್ದೇನೆ. ಅರ್ಜುನ, ನಿನ್ನ ವಿಚಾರವೇನು ಅಂತ ಕೇಳಿದಾಗ ಒಬ್ಬೊಬ್ಬರು ತಾವೇನಾಗಬೇಕಾಗಿದೆ ಎಲ್ಲವನ್ನು ಕೂಡ ಹೇಳ್ತಾರೆ. ಭೀಮ ಹೇಳ್ತಾನೆ, ನಾನು ಅಡಿಗೆಯವನಾಗ್ತೇನೆ ಅಂತ. ಯಾಕೆ ಏನು ಅನ್ನೋದು ಮುಂದೆ ಬರುತ್ತೆ. ಅರ್ಜುನ ಹೇಳ್ತಾನೆ, ನಾನು ಬೃಹನ್ನಳೆ ಆಗ್ತೇನೆ ಅಂತ. ನಕುಲ ಸಹದೇವರು ಹೇಳ್ತಾರೆ, ನಾನು ದನ ಕಾಯೋನು, ನಾನು ಕುದುರೆ ಕಾಯೋನು ನಾನು ಆಗ್ತೇನೆ. ದನ ಕಾಯೋನು ಅಂತಂದ್ರೆ ಸಿಟ್ಟು ಬರುತ್ತೆ. ದನ ಕಾಯೋನಂತೆ ಮಗನೇ ಅಂತ ನಾವು. ಹೀಗಿದ್ದಾಗ ಎಂಥ ನಕುಲ ರೀ, ಎಂಥ ನಕುಲ. ಅವನಂತಾನೆ, ನಾನು ದನ ಕಾಯ್ತೇನೆ, ಏನು ವಿಚಾರವಿಲ್ಲ. ಸಹದೇವ ಹೇಳ್ತಾರೆ, ನಾನು ಕುದುರೆ ಕಾಯ್ತೇನೆ. ದ್ರೌಪದಿ ಕೇಳಿದಾಗ ದ್ರೌಪದಿ ಹೇಳ್ತಾಳೆ, ಧರ್ಮರಾಜ, ಗಂಡನ ಮಡದಿ ನಾನು ಅಂದಮೇಲೆ ನಾನು ನಿನ್ನ ದಾಸಿಯಾಗಿ, ನಿನ್ನ ಸೇವಕಳಾಗಿ, ನಿನ್ನನ್ನು ಅನುಸರಿಸುವವಳಾಗಿ ನಾನು ಇರ್ತೇನೆ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಆಗ ಮೈತ್ರೇಯ, ಅರ್ಥಾತ್ ಆಗ ಅವರ ಪುರೋಹಿತರು ಧೌಮ್ಯಾಚಾರ್ಯರು ಬರ್ತಾರೆ. ಧೌಮ್ಯಾಚಾರ್ಯ ಎಲ್ಲ ಜನರು, ಲಕ್ಷ ಜನ ಧರ್ಮರಾಜನ ಹಿಂದೆ ಇದ್ದಾರೆ. ನಾವು ಹೇಳ್ತೇವೆ, ರಿಟೈರ್ಮೆಂಟ್ ಆಯ್ತು, ಇನ್ ಮನೆಗೆ ಬರೋರು ಕಡಿಮೆ ಮಾಡ್ರಿ ಅಂತ. ನನ್ನ ಸ್ಯಾಲ್ರಿ ಕಮ್ಮಿ ಆಯ್ತು, ಇನ್ ಮನೆಗೆ ಬರೋದು ಹಬ್ಬ ಹುಣ್ಣಿಮೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ರಿ ಅಂತ. ಧರ್ಮರಾಜ ಎಂಥವನು ಅಂತಂದ್ರೆ, ರಾಜ್ಯವಿಲ್ಲ, ರಾಷ್ಟ್ರವಿಲ್ಲ, ವನದೊಳಗಿದ್ದಾನೆ. ವನದೊಳಗಿದ್ದ ಧರ್ಮರಾಜನಿಂದ ಎಷ್ಟು ಜನ ಇದ್ದಾರೆ? 1,00,000 ಜನ ಬ್ರಾಹ್ಮಣರು ಇದ್ದಾರೆ. ಒಬ್ಬೊಬ್ಬ ಬ್ರಾಹ್ಮಣನಿಗೆ 30 ಜನ ದಾಸದಾಸಿಯರಿದ್ದಾರೆ. ಅಂದರೆ 31,00,000 ಜನ. ಅಷ್ಟು ಜನ ನಮ್ಮ ರಾಯಚೂರಿನೊಳಗಿದ್ದಾರೋ ಇಲ್ಲೋ ಗೊತ್ತಿಲ್ಲ. 30,00,000 ಜನ ಸಾಮಾನ್ಯವಾಗಿ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿಲ್ಲ. ಅಷ್ಟು ಜನ ಧರ್ಮರಾಜನ ಹಿಂದೆ ಇದ್ದಾರೆ. ಅವರೆಲ್ಲರಿಗೂ ಧರ್ಮರಾಜ ಕೈ ಎತ್ತಿ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಇವತ್ತಿಗೆ ನಮ್ಮ ಅಂದ್ರೆ ಇನ್ನು ಕೆಲವು ದಿನಗಳಿಗೆ ನಮ್ಮ 12 ವರ್ಷದ ವನವಾಸ ಮುಗಿಯತ್ತೆ, ಇನ್ನು ಅಜ್ಞಾತವಾಸ ಪ್ರಾರಂಭವಾಗುತ್ತೆ.
ನೀವ್ಯಾರು ನಮ್ಮ ಜೊತೆಗೆ ಬರಬಾರದು, ನಿಮ್ಮ ಅನುಗ್ರಹ ತಪ್ಪಬಾರದು, ನೀವೆಲ್ಲರೂ ಮನಪೂರ್ವಕವಾಗಿ ಕೈ ಎತ್ತಿ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಬೇಡ್ತಾನೆ. ಇವತ್ತಿನಿಂದ ನೀವು ಧೃತರಾಷ್ಟ್ರನ ಹತ್ರ ಹೋಗಿ, ಧೃತರಾಷ್ಟ್ರ ನಿಮ್ಮನ್ನು ಸಾಕ್ತಾರೆ, 1 ವರ್ಷವಾದ ಮೇಲೆ ಪುನಃ ನಾನು ನಿಮ್ಮನ್ನು ಸಾಕ್ತೇನೆ, ನಮ್ಮ ಅಭಯವಿದೆ, ನಾ ಏನು ನಿಮ್ಮನ್ನು ಮರೆಯುವುದಿಲ್ಲ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕಣ್ಣೀರಿಡ್ತಾರೆ, ಪ್ರತಿಯೊಬ್ಬರು ಕಣ್ಣೀರಿಡ್ತಾರೆ. ಯಾಕೆ? ಧಾರ್ಮಿಕರ ಜೊತೆಗೆ ಇದ್ದಾಗ ಧರ್ಮ ತನ್ನಷ್ಟಕ್ಕೆ ತಾನೇ ಸಾಗತ್ತೆ. ಧಾರ್ಮಿಕ ವಾತಾವರಣದೊಳಗೆ ಇದ್ದಾಗ ತನ್ನಷ್ಟಕ್ಕೆ ತಾನೇ ಧರ್ಮ ಸಾಗತ್ತೆ. ವಿಷ್ಣು ಭಕ್ತರ ಜೊತೆಗೆ ಇದ್ದಾಗ ವಿಷ್ಣು ಭಕ್ತಿ ಬೆಳೀತಾ ಹೋಗುತ್ತೆ, ವಿಷ್ಣು ಭಕ್ತಿ ಬೆಳೀತಾ ಹೋಗುತ್ತೆ. ಜ್ಞಾನವಂತರ ಜೊತೆಗೆ ಇದ್ದಾಗ ಜ್ಞಾನ ಬೆಳೀತಾ ಹೋಗುತ್ತೆ, ನಾವು ಬೇಡ ಅಂದ್ರೆ ಸಿಗತ್ತೆ. ಯಾವಾಗ ಆ ಧಾರ್ಮಿಕರಿಂದ ಒಂದು ಕ್ಷಣ ದೂರವಾಗತ್ತೆ, ಆಗ ಧರ್ಮ ಹೋಯ್ತು. ಜ್ಞಾನಿಗಳಿಂದ ದೂರವಾದರೆ ಜ್ಞಾನ ಹೋಯ್ತು, ವಿಷ್ಣು ಭಕ್ತರಿಂದ ದೂರವಾದರೆ ಭಕ್ತಿ ಹೋಯ್ತು. ಅದಕ್ಕಾಗಿ ದಾಸರು ಹೇಳಿದ್ರು, ಸಂಘವಾಗಲಿ ಸಾಧು ಸಜ್ಜನರ ಸಂಘವಾಗಲಿ, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ, ರಂಗ ನೊಲೆಯನು ಭಕ್ತರ ಸಂಘ ದೊರೆಯದೆ. ಪಕ್ಕದವನು ಸಂಧ್ಯಾವಂದನ ಮಾಡ್ತಾ ಇದ್ದರೆ ಅನಿವಾರ್ಯವಾಗಿ ನಾನು ಸಂಧ್ಯಾವಂದನ ಮಾಡಬೇಕಾಗತ್ತೆ. ಇಲ್ಲಿದ್ರೆ ನನ್ನ ಮರ್ಯಾದೆ ಹೋಗತ್ತೆ, ನನ್ನ ಮಾನ ಹೋಗತ್ತೆ. ಪಕ್ಕದವ ಸಂಧ್ಯಾವಂದನ ಬಿಡುವ ಸೂಚನೆ ಕಾಣಿಸ್ತು ಅಂದ್ರೆ ಸಾಕು, ನಾನು ಸಂಧ್ಯಾವಂದನ ಬಿಡೋದಕ್ಕೆ ತಯಾರಾಗ್ತೇನೆ. ಇದು ಸಂಘದಿಂದ ಆಗುವ ಸಮಸ್ಯೆಗಳು. ಇವತ್ತಿನ ಯಂಗ್ ಜನರೇಷನ್ಗೆ ಇರುವ ದೊಡ್ಡ ಸಮಸ್ಯೆ ಇದೆ. ಇವತ್ತಿನ ಯಾವ ಯುವಕ ಪಾನಿಪುರಿ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ? ಇವತ್ತಿನ ಯಾವ ಯುವಕ ಹೊರಗೆ ಓಡಾಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾನೆ? ಸಂಕೋಚ ಪಟ್ಟುಕೊಳ್ತಾನೆ, ನಾಚಿಕೆ ಪಟ್ಟುಕೊಳ್ತಾನೆ. ನಾಚಿಕೆ ಪಟ್ಟುಕೊಳ್ಳುವುದು, ಸಂಕೋಚ ಪಟ್ಟುಕೊಳ್ಳುವುದು ಒಂದೇ ವಿಷಯಕ್ಕೆ, ಅವನು ಮಡಿ ಉಟ್ಟುಕೊಂಡು ಸಂಧ್ಯಾವಂದನ ಮಾಡುವುದಕ್ಕೆ. ಅವನಿಗೆ ನಾಚಿಕೆ ಆಗೋದು, ಅವನಿಗೆ ಹೇಸಿಗೆ ಬರೋದು ಯಾವುದಕ್ಕೆ? ದೇವರ ಪೂಜೆ ಮಾಡುವುದಕ್ಕೆ. ಯಾಕೆ? ಅವನ ಗೆಳೆಯ ಸಂಧ್ಯಾವಂದನ ಮಾಡೋದಿಲ್ಲ, ಅವನ ಮಿತ್ರ ದೇವರ ಪೂಜೆ ಮಾಡೋದಿಲ್ಲ, ಅವನ ಫ್ರೆಂಡು ಜಪ ಮಾಡೋದಿಲ್ಲ. ಅಂದಮೇಲೆ ಆ ಜಪ ಮಾಡದಿರುವ, ಸಂಧ್ಯಾವಂದನ ಮಾಡದೇ ಇರುವ ಪರಿಸರವನ್ನೇ ತಾನು ಬೆಳೆಸಿಕೊಂಡದ್ದಕ್ಕಾಗಿ ತನಗೆ ಅದನ್ನು ಮಾಡುವುದಕ್ಕೆ ಹೇಸಿಗೆ ಬರುತ್ತೆ, ವಾಕರಿಕೆ ಬರುತ್ತೆ. ಅಯ್ಯೋ, ಇಷ್ಟು ಮಂದಿ ನಡು ನಾನು ಹೇಗೆ ಆಚಮನ ಮಾಡ್ತಾ ಕೂಡ್ಲಿ ಅಂತ. ಅದೇ 10 ಜನ ಸಂಧ್ಯಾವಂದನಕ್ಕೆ ತಯಾರಾಗಲಿ, 11ನೇದವನು ಅವನೂ ಕೂಡ, ದುಷ್ಟನೂ ಕೂಡ ಸಂಧ್ಯಾವಂದನಕ್ಕೆ ತಯಾರಾಗ್ತಾನೆ. ಯಾಕೆ? ಇಷ್ಟು ಜನ. ಈ ಊಟ ಕೂತಾಗ ನೋಡ್ತೇವೆ, ಊಟ ಕೂತಾಗ ನಮ್ಗೆಲ್ಲ ಕಡೆಗೂ ಲಕ್ಷ್ಯ ಇರುತ್ತೆ. ಎಂದಿಗೂ ಪರಿಶೇಚನ ಮಾಡದೇ ಇರೋರು ಯಾರು ನಮ್ಗೆ ಗೊತ್ತಾಗಿ ಬಿಡುತ್ತೆ. ಅವನು ಹೀಗೆ ಆಜು ಬಾಜು ಎಲ್ಲಿ ನೋಡ್ತಾನೆ, 10 ಮಂದಿ ನೀರು ತಿರುಗಿಸ್ತಿರ್ತಾರೆ, ಬರ ತಿರುಗಿಸಿ ಬಿಡ್ತಾರೆ, ಕೂತು ಬಿಡ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಿರೋದಿಲ್ಲ, ಗೊತ್ತಾಗಿ ಬಿಡುತ್ತೆ. ಯಾಕೆ? ಈ ನನ್ನ ಬಾಜು ಕುಳಿತುಕೊಂಡ ಈ 10 ಜನ ಎದುರಿ ಕೂತವರು ತಿರುಗಿಸ್ತಾ ಇದ್ದಾರೆ ಅಂದ್ಮೇಲೆ ನಾನು ತಿರುಗಿಸೋದು ಅನಿವಾರ್ಯ ಅಂತ ತಿಳಿತಾನೆ ಅವನು. ಇದು ಸಂಘದಿಂದ ಆಗುವ ಪರಿವರ್ತನೆಗಳು. ಈ ದುಃಖ ಅವರಿಗಾಯ್ತು. ಪಾಂಡವರಂತ ದೊಡ್ಡವರ ಸಹವಾಸದಿಂದ 1 ವರ್ಷಗಳ ಕಾಲ ನಾವು ದೂರ ಇದ್ದೇವೆ ಅಂತಂದ್ರೆ ನಾವು ಎಷ್ಟು ಅನರ್ಥಕ್ಕೆ ಹೋಗಲಿಕ್ಕಿಲ್ಲ, ನಾವು ಎಷ್ಟು ಕೆಳಗೆ ಬೀಳ್ಲಿಕ್ಕಿಲ್ಲ, ಎಂತ ಹಾನಿಯಾಗ್ಲಿಕ್ಕಿಲ್ಲ ನಮಗೆ. ಹಾಗಾಗಿ ಪಾಂಡವರನ್ನು ಕುರಿತು ಅಳುತ್ತಾರೆ, ದುಃಖ ಪಡ್ತಾರೆ, ಸಂಕಟ ಪಡ್ತಾರೆ. ಗೋಪಿಕಾಸ್ತ್ರೀಯರು ಹಾಡು ಮಾಡ್ತಾರಲ್ಲ, ಹೋಗಬೇಡಲು ಕೃಷ್ಣ ಮಧುರೆಗೆ ಹೋಗಬೇಡಲು ಅಂತೇಳಿ, ಹಾಗೆ ಎಲ್ಲರೂ ಅಡ್ಡ ಬಿದ್ದು ಆಡುತ್ತಾರೆ. ಆದರೆ ಕೃಷ್ಣ ಮಧುರೆಗೆ ಹೋಗದೆ ಇದ್ರೂ ನಡೀತಿತ್ತು. ಯಾಕೆ? ನಾಳೆಂದೋ ಸಮಾಧಾನ ಮಾಡಿ ಹೋಗಿ ಕಂಸನ ಸಂಹಾರ ಮಾಡ್ತಿದ್ದ. ಆದರೆ ಪಾಂಡವರಿಗೆ ಬೇರೆ ಆಪ್ಷನ್ ಇಲ್ಲೇ ಇಲ್ಲ. ಯಾಕೆ? ನಾಳೆ ಏನಂತಾರೆ, 13ನೇ ವರ್ಷ ಪ್ರಾರಂಭವಾಗುವುದರೊಳಗೇನೆ ಅವ್ರು ಹೋಗಿ ಮುಚ್ಚಿಕೊಳ್ಬೇಕು. ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಎಲ್ಲರೂ ದುಃಖ ಪಡ್ತಾರೆ, ರಾತ್ರಿ ಮಲಗ್ತಾರೆ, ಬೆಳಿಗ್ಗೆ ಏಳೋದ್ರಾಗ ಪಾಂಡವರು ಇರೋದೇ ಇಲ್ಲ. ಅಲ್ಲಿಂದ ರಥವನ್ನು ತೆಗೆದುಕೊಂಡು ಹೋಗಿ ಬಿಡ್ತಾರೆ, ಬಹಳ ದೂರ ಹೋಗಿ ಬಿಡ್ತಾರೆ ಪಾಂಡವರು. ಯಾಕೆ? ಈ ಜನರನ್ನು ಬಿಟ್ಟು ಹೋಗೋದು ಅವರಿಗೂ ಕಷ್ಟವಾಗತ್ತೆ, ತುಂಬಾ ದೂರ ಹೋಗ್ತಾರೆ, ಏನ್ ಮಾಡ್ಬೇಕು ಗೊತ್ತಾಗುವುದಿಲ್ಲ. ವಿರಾಟ ನಗರನ ಪಟ್ಟಣಕ್ಕೆ ಹೋಗ್ತಾರೆ, ಅಲ್ಲಿ ಧೌಮ್ಯಾಚಾರ್ಯರು ಬರ್ತಾರೆ. ಧೌಮ್ಯಾಚಾರ್ಯರು ಬಂದಾಗ ತೇ ಅಗ್ನಿಂ ಪ್ರದಕ್ಷಿಣಂ ಕೃತ್ವ, ತಮ್ಮ ಅಗ್ನಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಬ್ರಾಹ್ಮಣಂ ಪುರೋಹಿತಂ ಅಭಿವಾದ್ಯ,
ಧೌಮ್ಯಾಚಾರ್ಯರನ್ನು ಅಲ್ಲಿ ಬಂದ ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಯುಧಿಷ್ಠರನಿಗೆ ಕೈ ಎತ್ತಿ ಯುಧಿಷ್ಠಿರ ಕೈ ಮುಗಿದು ಕೇಳ್ತಾನೆ, ಆಚಾರ್ಯ ಧೌಮ್ಯಾಚಾರ್ಯ 1 ವರ್ಷ ಹೇಗಿರಬೇಕು ತಿಳಿಸಿಕೊಡು. ಸುದೀರ್ಘವಾಗಿ ಉಪದೇಶವನ್ನು ಮಾಡ್ತಾರೆ. ಧರ್ಮಣ್ಣ, ನಿಮ್ಗೆಲ್ಲರಿಗೂ ಕೊಟ್ಟು ಗೊತ್ತು, ತೆಗೆದುಕೊಂಡವರಲ್ಲ. ಈಗ ವಿರಾಟ ರಾಜ ನಿಮ್ಮ ಸೇವೆಯನ್ನು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಕೊಡ್ತಾ ಇರ್ತಾನೆ. ಕೊಡ್ತಾ ಇರುವಾಗ ಎದುರಿಗೆ ನಿಂದ್ರಬೇಡ್ರಿ, ಹಿಂದೆ ನಿಂದ್ರಬೇಡ್ರಿ, ಅಕ್ಕಪಕ್ಕದಲ್ಲಿ ನಿಂತು ಕೈ ಮುಗಿದು ನಿಂತಿರ್ಬೇಕು. ಆಗ ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಎದಿಷಡಿಸಿ ಗಂಭೀರ್ಯದಿಂದ ಎದುರಿಗೆ ನಿಂತ್ರಿ ಅಂತಾದ್ರೆ ಇದು ಶಾಠ್ಯವಾಗತ್ತೆ, ಇದು ಸೊಕ್ಕಾಗತ್ತೆ, ಅಥವಾ ನೀವು ಪಾಂಡವರು ಅಂತ ಗೊತ್ತಾಗತ್ತೆ. ಯಾವುದೋ ಅನರ್ಥಕ್ಕೆ ದಾರಿಯಾಗತ್ತೆ. ನೀವು ರಾಜನ ಮುಂದೆ ಶಾಠ್ಯ ತೋರಿಸಿದ್ರಿ, ರಾಜ ನಿಮ್ಮನ್ನು ಹೊರಗಾಗ್ತಾನೆ. ಅಥವಾ ನಿಮ್ಮ ಗಾಂಭೀರ್ಯವನ್ನು ನೋಡಿ ನೀವು ಪಾಂಡವರು ಅಂತ ತಿಳಿದ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ, ಎರಡಕ್ಕೂ ಅನರ್ಥ. ಆದ್ದರಿಂದಾಗಿ ಒಬ್ಬ ಬೇಡುಗ ಹೇಗೆ ನಿಲ್ಲಬೇಕು ಎನ್ನುವುದನ್ನು ಹೇಳಿಕೊಡ್ತಾರೆ. ದಕ್ಷಿಣಕ್ಕೋ ಅಥವಾ ಬಲಭಾಗಕ್ಕೋ ನಿಲ್ಲಿ, ಕೈ ಮುಗಿದು ವಿನಯವಾಗಿ ಕೈ ಬಾಗಿ ನಿಲ್ಲಿ, ಆಗ ರಾಜ ನಿಮಗೆ ಕೊಡ್ತಾನೆ. ಹೀಗೆ ಅತ್ಯಂತ ಸಣ್ಣ ಸಣ್ಣ ನಡವಳಿಕೆಗಳನ್ನೂ ಕೂಡ ಹೇಳ್ತಾನೆ ಧರ್ಮರಾಜ. ನಮಗ್ ಗೊತ್ತದ್ ಬಿಡ್ರಿ, ನೀವ್ಯಾರು ಹೇಳೋರು? ಇವತ್ತಿನ ಹುಡುಗರು ಹಾಗೆ ಅಂತಾನೆ. ಅಪ್ಪ ನಿಮಗೇನು ಗೊತ್ತು? ಎಲ್ಲ ನನಗೆ ಗೊತ್ತದ ಅಂತ. ಧರ್ಮರಾಜ ಹಾಗೆ ಹೇಳೋದಿಲ್ಲ, ಧರ್ಮದೊಳಗೆ ನಿಷ್ಠಾತ. ಆದರೆ ಧೌಮ್ಯಾಚಾರ್ಯ ಹೇಳ್ತಾ ಇರುವಾಗ ಕೇಳ್ತಾನೆ, ನೋಡು, ರಾಜ ಏನೋ ಮಾತಾಡ್ಲಿಕ್ಕೆ ಹೋಗ್ತಿರ್ತಾನೆ, ಅವನ ಲೆವೆಲ್ ಸ್ವಲ್ಪ ಕಡಿಮೆನೆ. ಯಾಕೆ ನಿಮ್ಮ ಲೆವೆಲಿನ ಮುಂದೆ ಅವನು ಕೇಳೋದಕ್ಕಿಂತ ಮುಂಚೆಗೆ ಪಟ 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 ಹೇಳಲಿಕ್ಕೆ ಹೋಗ್ಬೇಡ್ರಿ ಹುಚ್ಚರಂಗ. ಯಾಕೆ? ನೀವು ಸೇವಕರಾಗಿರಿ, ನೀವು ದಾಸರಾಗಿರಿ. ರಾಜ ಏನ್ ಹೇಳ್ತಾನೆ, ಗೆದ್ದೆತ್ತಿನಾಗೆ ಗೋಳಾಡಿಸೋದು ಕಲೀರಿ ಫಸ್ಟ್. ಇದು ನಿಮಗೆ 1 ವರ್ಷದವರೆಗೆ ಸೇಫ್ ಆಗಿರುವುದಕ್ಕೆ ದಾರಿಯಾಗತ್ತೆ. ಇನ್ನೊಂದು ಹೇಳ್ತೇನೆ ಕೇಳಿಲಿ, ಕ್ಷತ್ರಿಯನನ್ನು, ಹಾವನ್ನು, ಬ್ರಾಹ್ಮಣನನ್ನು, ಬಹುಶ್ರುತನಾದ ತತ್ವಜ್ಞಾನಿಯನ್ನು ಎಂದಿಗೂ ಕೆಣಕ್ಲಿಕ್ಕೆ ಹೋಗ್ಬೇಡ್ರಿ. ಕೆಣಕಿದ್ರಿ ಹಾಳಾದ್ರಿ ಅಂತ ಅರ್ಥ. ಹಾಗಾಗಿ ಇವತ್ತು ನೀವು ಕ್ಷತ್ರಿಯರ ಹತ್ರ ಹೋಗ್ತಾ ಇದ್ದೀರಿ, ರಾಜರ ಹತ್ರ ಹೋಗ್ತಾ ಇದ್ದೀರಿ, ಅವನಿಗೇನು ಗೊತ್ತಿದೆ ಅಂತೇಳಿ ನೀ ಏನಾದ್ರೂ ಕೆಣಕ್ಲಿಕ್ಕೆ ಹೋದಿ ಅಂತಂದ್ರೆ ಗಲ್ಲಿಗೇರಿಸಿ ಬಿಟ್ಟಾನು. ಹುಷಾರ್, ಗುಂಡಿಟ್ಟು ಹೊಡೆದಾನು. ಹುಷಾರ್, ಜಾಗೃತರಾಗಿರಬೇಕು. ರಾಜ ಕರೆದ, ಶಾಲ್ ಹೊದಿಸಿದ ಅಂತ ಹೇಳಿ ಹಾಗಾದ್ರೆ ನನಗೆ ಸಮಾನರಾದವ್ರು ಯಾರಿಲ್ಲ ಅಂತ ಹಿಕ್ಕಬೇಡ. ಮರುಕ್ಷಣಕ್ಕೆ ಅವಮಾನವಾಗತ್ತೆ ಹಿರಿಯರ ಮುಂದೆ. ಆಗ ಬಹಳ ಕುಗ್ಲಿಕ್ಕೆ ಹೋಗಬೇಡ. ಸುಖವಾಗಲಿ ದುಃಖವಾಗಲಿ, ಮಾನ ಬರ್ಲಿ ಮರ್ಯಾದೆ ಬರ್ಲಿ, ಏನ್ ಬೇಕಾದ ಬರ್ಲಿ, ಕಾಮಾಗಿರುವುದನ್ನು ರೂಢಿಸಿಕೊಳ್ಳಿ. ಸೇವಕರು ಹಾಗೆ ಇರ್ತಾರೆ, ಆಳುಗಳ ಹಾಗೆ ಇರ್ತಾರೆ. ಕೊಟ್ಟರು, 1 ರೂಪಾಯಿ ಕೊಟ್ಟರು ಖುಷಿಯಿಂದ ತೆಗೆದುಕೊಂಡು ಹೋಗ್ತಾರೆ. ಒಂದು ಬೈದ್ರು, ರಾಜನೇ ನಮ್ಮ ಸ್ವಾಮಿನೇ ಬೈದಾರಂತ ಖುಷಿಯಿಂದ ಹೋಗ್ತಾರೆ. ಈ ಮೆಂಟಾಲಿಟಿಯನ್ನು ಗಳಿಸಿಕೊಳ್ಳಿ. ರಾಜ ಬೈದುಕೊಳ್ಳೇನೆ, ಧರ್ಮರಾಜ ನನಗೆ ಬೈಯೋ ನೀನ್ ಯಾರು? ಅಲ್ಲಿ ಈಗೋ ಅಹಂಕಾರ ನಡೆಯೋದಿಲ್ಲ, ನಿಮ್ಮನ್ನು ಹೊರಗೆ ಹಾಕಿ ಬಿಡ್ತಾನೆ. ನೀವು ಅಲ್ಲಿ ಸೇವಕರಾಗಿ ಹೊರಟಿದ್ದೀರಿ, ಇದು ಎಚ್ಚರಿಕೆ ಬರಲಿ. ಹೀಗೆ ಬಹಳಷ್ಟು ಹೇಳಿದ್ದಾರೆ, ಅವನ್ನೆಲ್ಲ ಹೇಳಬಾರದು. ಅರ್ಥಾತ್ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಸ್ಮಿತಂತು ಮುದುಪೂರ್ವೇಣ, ರಾಜ ಬಂದು ಕೂಡ್ಲೇನೆ ನಗನಗತ್ತಾ ಮಾತನಾಡೋದು ಕಲಿಯಿರಿ. ದೊಡ್ಡವ್ರ ಸ್ವಭಾವೇನು, ಅವನ್ ಮಾತಾಡ್ಲಿ, ಅವನ್ ನಮಸ್ಕಾರ ಮಾಡ್ಲಿ, ಆಮೇಲೆ ನಾನು ಮಾತಾಡ್ತೀನಿ ಅನ್ನೋದು ದೊಡ್ಡವ್ರ ಸ್ವಭಾವ. ಹಾಗಾಗಿ ನೀನು ಚಕ್ರವರ್ತಿಯಾಗಿ ಅಲ್ಲಿರಬೇಡ, ಅಲ್ಲಿ ನೀನು ಸೇವಕರಾಗಿರು. ಆ ರಾಜ ಬಂದು ಕೂಡಲೇ ಎದ್ದು ನಿಂತು ನಗನಗತ್ತಾ ನೋಡು. ನಿನ್ನನ್ನು ನೋಡಿದಾಗ ಅವನಿಗೆ ಸಂತೋಷವಾಗಬೇಕು. ನೀನ್ ನನ್ನವನಪ್ಪ ಅನ್ನೋ ವಿಶ್ವಾಸ ನಿನ್ನ ನಗುವಿನೊಳಗೆ ಅವನಿಗೆ ಕಾಣಿಸ್ಬೇಕು. ಹಾಗೆ ನಿನ್ನನ್ನು ರೂಢಿಸಿಕೊಂಡಿಟ್ಕೋ. ನಚಾಕ್ಷೌ, ಎಂದಿಗೂ ಹೀಗೆ ಭುಜಗಳನ್ನು ಎತ್ತರಿಸಿ ರಾಜನ ಮುಂದೆ ನಿಲ್ಲಬೇಡ. ರಾಜನ ಮುಂದೆ ನೋಡ್ತಾ ಇರುವಾಗ ಕಣ್ಣು ದಿಟ್ಟಿಸಿ ನೋಡಬೇಡ. ಕಣ್ಣು ತೆಳಗೆ ತಾಗಿರಬೇಕು, ಭುಜ ಮಡಿಚಿ ಹೋಗಿರ್ಬೇಕು. ಎಂದಿಗೂ ಹುಬ್ಬು ಗಂಟು ಹಾಕ್ಲಿಕ್ಕೆ ಹೋಗಬೇಡ. ರಾಜ ಹೆಣ ಎತ್ತಾನೆ.
ಮಗ ಇವನ್ ನನಗೆ ಏನೋ ಹೊಂಚ ಹಾಕ್ಲಿಕ್ಕತ್ತಾನೆ ಅಂತ ಹೇಳಿ ನಿನ್ನೊಂದು ಹೆಣ ಎತ್ತಾನೆ. ಆದ್ರಿಂದ ಎಂದಿಗೂ ಹುಬ್ಬು ಗಂಟು ಹಾಕ್ಲಿಕ್ಕೆ ಹೋಗಬೇಡ. ರಾಜ ಏನೋ ಮಾತಾಡ್ತಾ ಇರುವಾಗ ಬ್ರಹ್ಮಾಂಡ ಕಾಣಿಸುವ ಹಾಗೆ ಬಾಯಿ ತೆಗೆದು ಆಕಳಿಸ್ಲಿಕ್ಕೆ ಹೋಗ್ಬೇಡ. ಆಕಳಿಕೆ ಯಾವಾಗ ಬರುತ್ತೆ? ಎದುರಿನ ವಿಷಯ ತಲೆಯಲ್ಲಿ ಹೋಗದೆ ಇದ್ದಾಗ ಆಕಳಿಕೆ ಬರುತ್ತೆ. ಅಂದಮೇಲೆ ತಲೆಯೊಳಗೆ ಹೋಗ್ತಾ ಇಲ್ಲ ಅಂದ್ಮೇಲೆ ನಾನು ಗಮನ ಕೊಟ್ಟಿಲ್ಲ ಅಂತ ಅರ್ಥ. ನಾನು ಗಮನ ಕೊಟ್ಟಿಲ್ಲ ಅಂದ್ಮೇಲೆ ರಾಜ ವಿಚಾರ ಮಾಡ್ತಾರೆ, ನಾನು ಹೇಳ್ತಾ ಇರುವಾಗ ಮಗನೇ ನೀ ಗಮನ ಕೊಟ್ಟಿಲ್ಲ, ನಿಮ್ಮ ಅನರ್ಥಕ್ಕೆ ಗುರಿ ಆಗತ್ತೆ. ಆದ್ದರಿಂದ ಎಂದಿಗೂ ಆಕಳಿಸ್ಲಿಕ್ಕೆ ಹೋಗಬೇಡಿ ರಾಜನ ಮುಂದೆ. ನಿನ್ನನ್ನು ನೀನು ಹೊಗಳಿಕೊಳ್ಳಿಕ್ಕೆ ಹೋಗಬೇಡ ರಾಜನಿಗೆ. ನಮ್ಮನ್ನು ನಾವು ಎಷ್ಟು ಹೊಗಳಿಕೊಳ್ತೇವೆ ಅಷ್ಟು ಮುಂದಿನವನಿಗೆ ತ್ರಾಸಾಗತ್ತೆ, ಮುಂದಿನವನಿಗೆ ಹರ್ಟ್ ಆಗತ್ತೆ. ಆದ್ದರಿಂದಾಗಿ ರಾಜನಿಗೆ ಹರ್ಟ್ ಮಾಡ್ಲಿಕ್ಕೆ ಹೋಗಬೇಡ ಇತ್ಯಾದಿಯಾಗಿ ಸಾಕಷ್ಟು ಮಾತುಗಳನ್ನು ಹೇಳಿದಾಗ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು, ದ್ರೌಪದಿ ಎಲ್ಲರೂ ಸಂತೋಷ ಪಡ್ತಾರೆ. ಆಯ್ತು ಅಂತ ಹೇಳಿ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಆಶೀರ್ವಾದವನ್ನು ಮಾಡ್ತಾರೆ. ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿಂದ ಮುಂದೆ ಧೌಮ್ಯಾಚಾರಿಗೆ ತಮ್ಮ ಅಗ್ನಿಗಳನ್ನು ಕೊಡ್ತಾರೆ. ನಾವು ಬರುವವರೆಗೂ 1 ವರ್ಷದವರೆಗೆ ನಮ್ಮ ಅಗ್ನಿಗಳನ್ನು ನೀವು ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಅಗ್ನಿಗಳನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾ ಇರುವಾಗ ಯಂ ವನೇ ಮನುಷ್ಯೇಂದ್ರ ಮಹತಿ ದೃಶ್ಯತೆ ಶಮಿ ಭೀಮಶಾಖಾ ದುರಾರೋಹ ಶ್ಮಶಾನಸ್ಯ ಸಮೀಪತಃ. ಊರಿನ ಹೊರಗೆ ಬರ್ತಾರೆ. ಊರಿನ ಹೊರಗೆ ಬಂದಾಗ ದೊಡ್ಡದಾದ ಸ್ಮಶಾನ, ಮೊಟ್ಟ ಮೊದಲಿಗೆ ಬರುವುದು ದೊಡ್ಡದಾದ ಸ್ಮಶಾನದ ಹತ್ತಿರ ಬಂದಾಗ ಧರ್ಮರಾಜನ ಮಾರಿ ನೋಡ್ತಾರೆ. ಅಣ್ಣ, ಒಳ್ಳೆ ಕಾರ್ಯಕ್ಕೆ ಹೊರಟಿವಿ, ಇದೇನಿದು ಸ್ಮಶಾನ ಬಂತಲ್ಲ. ಭೀಮಸೇನ ದೇವರಂತಾರೆ, ಈ ಸ್ಮಶಾನನೇ ಶ್ರೇಷ್ಠವಾದದ್ದು. ಇಲ್ಲಿ ಬಾ, ಇಲ್ಲಿ ಎಲ್ಲರೂ ಎದುರಿ ಬರ್ತಾರೆ. ಏನ್ ಮಾಡುದು? ಏನಿಲ್ಲೇ ಇಲ್ಲ ಭೀಮಣ್ಣ, ನಿನ್ನ ಗದಾ ನೋಡಿದ್ರೆ ಗೊತ್ತಾಗಿಬಿಡುತ್ತೆ ನೀ ಭೀಮ ಅಂತ. ಅರ್ಜುನ, ನಿನ್ನ ಗಾಂಡೀವ ಧನುಸ್ಸು ನೋಡಿದ್ರೆ ಜಗತ್ತಿಗೆ ಗೊತ್ತಾಗಿ ಬಿಡುತ್ತೆ. ಇದನ್ನೆಲ್ಲ ನಾವು ತೆಗೆದುಕೊಂಡು ಹೋಗ್ಬಿಟ್ರೆ ಭೀಮಾರ್ಜುನ ಅಂತ ಟಕ್ಕನ್ನು ಗೊತ್ತಿಳಿದು ಬಿಡ್ತಾರೆ. ಹಾಗೆಲ್ಲ ಆಗಿಲ್ಲ, ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ ದೊಡ್ಡದಾದ ಮಡಿ ಹಾಸ್ತಾರೆ, ದೊಡ್ಡದಾದ ಬಟ್ಟೆ ಹಾಸ್ತಾರೆ. ಬಟ್ಟೆ ಹಾಸಿ ಮೊಟ್ಟ ಮೊದಲಿಗೆ ಭೀಮ ತನ್ನ ಗದೆ ಇಟ್ಟ. ಆಮೇಲೆ ಅರ್ಜುನ ಗಾಂಡೀವ ಧನಸ್ಸನ್ನು ಇಟ್ಟ. ಉಳಿದವರ ಧನಸ್ಸುಗಳು, ಭರ್ಚಿಗಳನ್ನು ಎಲ್ಲವನ್ನು ಇಟ್ಟು ಅದೊಂದು ಹೆಣದಾಗಿ ನಿರ್ಮಾಣವನ್ನು ಮಾಡ್ತಾರೆ. ಗದೆ, ತಲೆ, ಬಾಣ, ಬಿಲ್ಲುಗಳು ಅದನ್ನೆಲ್ಲ ಮಾಡಿ ಬಾಣಗಳದ್ದು ಕೈ ಆಕಾರದೊಳಗೆ ಮಾಡಿ ಆ ಬಟ್ಟಿಯನ್ನು ಚೆನ್ನಾಗಿ ಕಟ್ಟುತ್ತಾರೆ. ಈಗೇನು ಹೆಣವನ್ನು ಬಟ್ಟಿಯೊಳಗೆ ಸುತ್ತಿಟ್ಟಿರ್ತಾರಲ್ಲ ಹಾಗೆ ಚೆನ್ನಾಗಿ ಕಟ್ಟುತ್ತಾರೆ. ಕಟ್ಟಿ ಸಹದೇವನಿಗೆ ಹೇಳ್ತಾರೆ, ಸಹದೇವ ಏರು ಏನಂತಾರೆ, ಇದನ್ನು ಒಯ್ದು ಅಲ್ಲಿ ಶಮಿ ವೃಕ್ಷವಿದೆ, ಶಮಿ ವೃಕ್ಷದೊಳಗೆ ಕಟ್ಟಿ ಹಾಕು. ಜನರಿಗೆ ಏನ್ ಅನಿಸಿರ್ಬೇಕು? ಹೆಣ ಅಂತ ಅನಿಸಿರ್ಬೇಕು. ನಮ್ಮ ಶಸ್ತ್ರಾಸ್ತ್ರಗಳು ಸೇಫ್ ಆಗಿರಬೇಕು, ಅವುಗಳು ನಮ್ಮಲ್ಲಿ ಇಟ್ಟುಕೊಂಡು ಹೋದ್ರಿಂದ ನಾವು ಪಾಂಡವರು ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಕಟ್ಟು ಅಂತ ಹೇಳಿದಾಗ ಏತತ್ ಶ್ರುತ್ವಾ ಸಹದೇವಸ್ತು ಪರ್ಯಬದ್ಧತ ತಕ್ಷವಂ, ಅದನ್ನು ಶವಾಕಾರದೊಳಗೆ ಕಟ್ಟಿ ಚೆನ್ನಾಗಿ ಬಿಗಿದು ಏರಿಸಿ ಮೇಲೆ ಕಟ್ಟುತ್ತಾರೆ. ಕಟ್ಟಿ ರುದ್ರ, ಯಮ, ವಿಷ್ಣು, ಸೋಮ, ಅರ್ಕ, ಧರ್ಮ, ಪೃಥ್ವಿ, ಅಂತರಿಕ್ಷ, ದಿಕ್ಕು, ದಿಗಭಿಮಾನಿ ದೇವತೆಗಳು, ಅಷ್ಟವಸುಗಳು, ಮರುತ್ತರು ಎಲ್ಲರನ್ನೂ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾವನಾದ್ರೂ ತಪ್ಪಿ ಧೈರ್ಯ ಮಾಡಿ ಹೆಣ ಇದ್ರೆ ಏನಾಯ್ತು, ನಾನು ಆ ಹೆಣದ ನಡುವೆ ಜೀವನ ಮಾಡ್ತೇನೆ ಅಂತ ಗಂಟು ಬಿಚ್ಚಿ ಬಿಟ್ಟ, ಪಾಂಡವರ ಅಸ್ತ್ರಗಳು ಗೊತ್ತಾಯ್ತು. ಪಾಂಡವರ ಅಸ್ತ್ರಗಳು ಗೊತ್ತಾಯ್ತು ಅಂತಂದ್ರೆ ಪಾಂಡವರು ಈ ಊರಿನೊಳಗಿದ್ದಾರೆ ಅನ್ನೋದು ನಿಶ್ಚಿತ. ಹಾಗಾಗಿ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿ ನ್ಯಾಸವನ್ನು ಮಾಡ್ತಾರೆ, ಯಾರಿಗೂ ಅದು ಬಿಚ್ಚಲಿಕ್ಕೆ ಬರದೇ ಇರುವ ಹಾಗೆ. ಏಷ ನ್ಯಾಸೋ ಮಯಾ ದತ್ತ ಸೋಮ ಸೂರ್ಯ ನಿಲಾಂತಿಕೆ ಇತ್ಯಾದಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವತೆಭ್ಯೋ ನಮಸ್ಕೃತ್ಯ, ಎಲ್ಲ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಶಮೀಂ ಕೃತ್ವ ಪ್ರದಕ್ಷಿಣಂ, ಯಾವ ಗಿಡದೊಳಗೆ ಕಟ್ಟಿದ್ರು? ಬನ್ನಿ ಗಿಡದೊಳಗೆ. ಶಮಿ ಶಮಯಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂಬುದಾಗಿ ನಾವು ವಿಜಯದಶಮಿ ದಿನ ಪ್ರಾರ್ಥನೆಯನ್ನು ಮಾಡ್ತೇವೆ. ಅಂತಹ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ನಗರಂ ಗಂತು ಮಾಯಾತಾಹ ಸರ್ವೇತೇ ಭ್ರಾತರಸ್ಸಹ. ಆಗ ಇನ್ನ ಆ ಸ್ಮಶಾನ ದಾಟಿ ಸ್ನಾನವನ್ನು ಮಾಡಿ ಅಲ್ಲಿಂದ ಮುಂದೆ ಪಟ್ಟಣಕ್ಕೆ ಹೊರಡ್ತಾರೆ. ಪಟ್ಟಣಕ್ಕೆ ಹೋಗ್ತಾ ಇರುವಾಗ
ಅಲ್ಲಿ ದುರ್ಗಾದೇವಿಯನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾರೆ. ಬಹಳ ಅದ್ಭುತವಾದ ಸ್ತೋತ್ರ. 1 ಗಂಟೆ ಆಯಿತು, ಆದರೆ ಆ ಸ್ತೋತ್ರದ ಸಂಕ್ಷೇಪವಾದ ಅರ್ಥವನ್ನಾದರೂ ನಾವು ತಿಳಿದುಕೊಳ್ಳೋಣ. ಪ್ರತಿನಿತ್ಯ ಪಾರಾಯಣ ಮಾಡುವಂಥ ದಿವ್ಯವಾದ ಸ್ತೋತ್ರವು. ಸುಮ್ಮನೆ ಹೇಳ್ತೇನೆ, ತಪ್ಪು ತಿಳಿಬಾರ್ದು ಅದು ಯಾವುದಕ್ಕೂ. ವೇದವ್ಯಾಸ ದೇವರ ಮುಂದೆ ವಿಜಯದಾಸರು ಬಹಳ ಸಣ್ಣವರು, ಹೌದಲ್ಲ, ಅತ್ಯಲ್ಪರು. ನಮ್ಮ ಮುಂದೆ ವಿಜಯದಾಸರು ಮಹಾಜ್ಞಾನಿಗಳು. ಆ ವಿಜಯದಾಸರು ರಚನೆ ಮಾಡಿದ ದುರ್ಗಾ ಸುಳಾದಿಯಿಂದಲೇನೆ ನಮಗೆ ಬಹಳ ಪ್ರಭಾವವಾಗತ್ತೆ, ಫಲ ಸಿಗತ್ತೆ ಅಂತಂದ್ರೆ ಸ್ವಯಂ ವೇದವ್ಯಾಸ ದೇವರು ರಚನೆ ಮಾಡಿದ ಧರ್ಮರಾಜ ಭೀಮಸೇನ ದೇವರು ಸ್ತೋತ್ರ ಮಾಡಿರ್ತಕ್ಕಂಥ ಈ ಸ್ತೋತ್ರವನ್ನು ಪಠಣೆ ಮಾಡಿದರೆ ಎಂತ ಅದ್ಭುತವಾದ ಫಲ ಸಿಗಬಹುದು ಎನ್ನುವುದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಮಗೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ದುರ್ಗಾ ಸ್ತೋತ್ರವನ್ನು ಪಠಣೆಯನ್ನು ಮಾಡ್ತಾರೆ. ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರ ಅಸ್ತುವನ್ ಮನಸಾ ದೇವೀಂ ದುರ್ಗಾಂ ತ್ರಿಭುವನೇಶ್ವರೀಂ. ವಿರಾಟ ನಗರ ಪಟ್ಟಣಕ್ಕೆ ಹೋಗ್ತಾ ಇರುವಾಗ ತ್ರಿಭುವನೇಶ್ವರೀಂ, 3 ಲೋಕಕ್ಕೆ, ಅರ್ಥಾತ್ 3 ಲೋಕ ಅಂತಂದ್ರೆ ಅಂತರಿಕ್ಷ, ಪೃಥ್ವಿ, ಪಾತಾಳಾದಿಗಳು, ಅರ್ಥಾತ್ 14 ಲೋಕಗಳಿಗೆ ಒಡೆಯಳಾಗಿರ್ತಕ್ಕಂಥ ದುರ್ಗಾದೇವಿ. ಆ ದುರ್ಗಾದೇವಿ ಅಂಥವಳು ಯಶೋಧ ಗರ್ಭ ಸಂಭೂತ. ಯಶೋಧಾದೇವಿಯಿಂದ ಹುಟ್ಟಿ ಬಂದಿದ್ದಾಳೆ. ಯಾರು? ಕೃಷ್ಣನ ಜೊತೆಗೆ ಹುಟ್ಟಿ ಬಂದವಳು, ಕೃಷ್ಣನ ತಂಗಿ. ಮಾಂಗಲ್ಯ, ಪರಮ ಮಂಗಲ ಸ್ವರೂಪಿ. ಪರಮ ಮಂಗಲ ಸ್ವರೂಪಿ. ಯಾಕೆ ಮಂಗಲ ಸ್ವರೂಪಿ? ಹುಟ್ಟೇ ಇಲ್ಲ, ಸಾವು ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸುಮಂಗಲಿಯಾದವಳು ಯಾರೋ? ಲಕ್ಷ್ಮೀದೇವಿ ಒಬ್ಬಳೆ. ಆದ್ದರಿಂದಾಗಿ ಅವಳನ್ನು ಕೊಂಡಾಡ್ತಾ ಇರುವಾಗ ಪರಮಮಂಗಲ ಸ್ವರೂಪ, ಮಾಂಗಲ್ಯ. ದುರ್ಗಾದೇವಿಯ ಇನ್ನೊಂದು ಅದ್ಭುತವಾದದ್ದು ಏನು ಅಂತಂದ್ರೆ ಕುಲವರ್ಧಿನಿ. ನಮ್ಮ ಕುಲವನ್ನು ಬೆಳೆಸುವವಳು ದುರ್ಗಾದೇವಿ. 10 ಮಾತುಗಳನ್ನು ಹೇಳ್ತಾರೆ. ಉತ್ತಮವಾದ ಸಂತಾನ, ಉತ್ತಮವಾದ ಕುಲಕ್ಕಾಗಿ ದುರ್ಗಾದೇವಿ ದಿವ್ಯವಾದ ಅನುಗ್ರಹವನ್ನು ಮಾಡ್ತಾಳೆ. ಈ ಸ್ತೋತ್ರದಲ್ಲಿ ಬರುತ್ತೆ. ಕುಲವರ್ಧಿನಿ, ಕಂಸ ವಿದ್ರಾವಣ ಕರೀಂ. ಕಂಸನನ್ನು ಅಲ್ಲಬಿಲ್ಲಿ ಮಾಡಿಸಿದವಳು ದುರ್ಗಾದೇವಿ. ಆ ಕೈ ಜಾರಿ ಹೋಗಿ ಹೇಳಿದ ಮೇಲಿಂದ ಸಾಯುವವರೆಗೂ 1 ದಿನ ಸುಖವಾಗಿ ಮಲಗಲಿಲ್ಲ. ಭಯ ಭಯ ಭಯ, ಹೆದರಿಕೆ, ಒದ್ದಾಡಿ ಹೋಗಿಬಿಟ್ಟ ಕಂಸ. ಕಂಸ ವಿದ್ರಾವಣ ಕರೀಂ, ಅಸುರಾಣಾಂ ಕ್ಷಯಂಕರೀಂ. ನಮ್ಮ ಮನಸ್ಸಿನಲ್ಲಿ ಇರುವ ಅಥವಾ ನಮ್ಮ ಹೊರಗೆ ಇರುವ ಯಾರೆಲ್ಲ ಅಸುರರು, ದ್ವೇಷಿಗಳಿದ್ದಾರೆ, ಆ ದ್ವೇಷಿಗಳನ್ನು ಸುಟ್ಟು ಬೂದಿ ಮಾಡಿ ಹಾಕ್ತಾಳೆ, ಸಂಹಾರವನ್ನು ಮಾಡಿ ಹಾಕ್ತಾಳೆ ದುರ್ಗಾದೇವಿ. ಅಸುರಾಣಾಂ ಕ್ಷಯಂಕರೀಂ. ಶಿಲಾತಲೇ ವಿನಿಕ್ಷಿಪ್ತಾಂ ಆಕಾಶಂ ಪ್ರತಿಗಾಮಿನಿಂ ವಾಸುದೇವಸ್ಯ ಭಗಿನಿಂ ದಿವ್ಯ ಮಾಲ್ಯಾಂಬರಧರಾಂ. ಕೃಷ್ಣನ ತಂಗಿಯಾಗಿದ್ದಾಳೆ, ದಿವ್ಯ ಮಾಲ್ಯಗಳಿಂದ ವಿಭೂಷಿತಳಾಗಿದ್ದಾಳೆ. ದಿವ್ಯಾಂಬರಧರಾಂ, ಎಂದಿಗೂ ಮುದ್ದೆಯಾಗದ, ಹೊಲಸಾಗದ, ವಾಸನೆ ಬರದ ಅತ್ಯದ್ಭುತವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಬಟ್ಟೆಯನ್ನು ಹುಟ್ಟವಳು, ಪೀತಾಂಬರವನ್ನು ಧಾರಣವನ್ನು ಮಾಡಿದವಳು, ಖಡ್ಗ ಮೊದಲಾದ ಆಯುಧಗಳನ್ನು ಧಾರಣವನ್ನು ಮಾಡಿದವಳು. ಭಾರಾವತಾರೇ ಪುಣ್ಯ ಯೇ ಸ್ಮರಂತಿ ಸದಾಶಿವ. ಪಾಪಗಳಿಂದ ಯಾರ ತಲೆ ಭಾರವಾಗಿದೆ ಅವರು ದುರ್ಗಾದೇವಿಯನ್ನು ಸ್ಮರಣೆ ಮಾಡಿದ್ರೆ ಎಲ್ಲಾ ಪಾಪಗಳು ಪರಿಹಾರವಾಗಿ ಹೋಗಿಬಿಡುತ್ತೆ. ದುರ್ಗಾದೇವಿ ಸ್ಮರಣೆ ಮಾಡೋದ್ರಿಂದ ಎಲ್ಲ ಪಾಪಗಳು ಪರಿಹಾರವಾಗಿ ಹೋಗುತ್ತೆ, ಮನಸ್ಸು ಹಗರವಾಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಪಾಪಗಳು ಹೋಯಿತು, ಎಲ್ಲ ವೈಭವಗಳು ನಮಗೆ ಕಟ್ಟಿಟ್ಟ ಬುತ್ತಿ ಸರಳವಾಗಿ ಸಿಗ್ತಾ ಹೋಗಿಬಿಡುತ್ತೆ. ಅಂತ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ದುರ್ಗಾದೇವಿ ಬಹಳ ಮುಖ್ಯ. ಸ್ತೋತುಂ ಪ್ರಚಕ್ರಮೇ ಭೂಯೋ ವಿವಿಧೈ ಸ್ತೋತ್ರ ಸಂಭವೈ. ಇಂತಹ ದುರ್ಗಾದೇವಿಯನ್ನು ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಧರ್ಮರಾಜ. ನಮೋಸ್ತು ವರದೆ ಕೃಷ್ಣೆ ಕುಮಾರಿ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿ ಕುಮಾರಿ ವರಪ್ರದಳಾದ ಹೇ ದುರ್ಗೆ, ನಮೋಸ್ತು, ನಿನಗೆ ನಮಸ್ಕಾರ. ನೀನು ಹೇಗಿದ್ದೀಯ? ಬಾಲಾರ್ಕ ಸದೃಶಾಕಾರಿ, ಈಗ ತಾನೇ ಉದಯಿಸ್ತಾ ಇರುವಂತಹ ಸೂರ್ಯನಂತ ಪ್ರಖರವಾದ ಪ್ರಕಾಶನಿಂದ. ಭಾಸಿದೇವಿ ಯಥಾ ಪದ್ಮ ನಾರಾಯಣ ಪರಿಗ್ರಹ ಸ್ವರೂಪಂ ಬ್ರಹ್ಮಚರ್ಯಂಚ ವಿಶದಂ ತವಕೇಚರಿ ಕೃಷ್ಣ ಛವಸಿಮಾ ಕೃಷ್ಣ ಸಂಕರ್ಷಣ ನಿಭಾನನ ಬಿಭ್ರತಿ ವಿಪುಲೋ ಬಾಹು ಆಜಾನ ಬಾಹು. ಚೊಂಚು ಕೈಗಳಲ್ಲ ದುರ್ಗಾದೇವಿ, ಮೊಣಕಾಲಿನವರೆಗೆ ಕೈಗಳು. ಕೈಯೊಳಗೆ ಪಾತ್ರಿ, ಪಂಕಜ, ಘಂಟ, ಪಾಶ, ಧನು, ಚಕ್ರ ಮೊದಲಾಗಿರ್ತಕ್ಕಂಥ ನಾನಾ ವಿಧವಾದ ಆಯುಧಗಳನ್ನು ಧಾರಣವನ್ನು ಮಾಡಿದವಳು.
ಪ್ರಸನ್ನಾಮೇಶ್ವರ ಶ್ರೇಷ್ಠೆ ದಯಾಂ ಕುರು ಶಿವಾಭವ. ನಾನು ಮಾಡಿದ ಸ್ತೋತ್ರದಿಂದ ನನ್ನ ಮೇಲೆ ಸಂತುಷ್ಟಳಾಗು, ದಯೆಯನ್ನು ಮಾಡುವವಳಾಗು. ಶಿವಾಭವ, ನನಗೆ ಮಂಗಳ ಸ್ವರೂಪಿಣಿಯಾಗಿ ನೀನು ಬಾ. ಜಯಾತ್ವಂ, ನೀನು ಜಯಶೀಲೆ. ಜಯಾಪತಿ ಸಂಕರ್ಷಣ ಅಂದ್ರೆ ಸ್ವಯಂ ಲಕ್ಷ್ಮೀ ದೇವಿ ಜಯಶೀಲಳಾದವಳು. ಜಯೆಯಾಗಿದ್ದೀಯ, ವಿಜಯಳಾಗಿದ್ದೀಯ ನೀನು. ಸಂಗ್ರಾಮೇ, ಯುದ್ಧದೊಳಗೆ ನೀನು ಜಯವನ್ನು ಕೊಡುವವಳಾಗಿದ್ದೀಯ. ಇವತ್ತು ನಮಗೂ ಕೂಡ ಸಂಗ್ರಾಮವಿದೆ, ಭಾರಿ ಸಂಗ್ರಾಮವಿದೆ ನಮ್ಮಲ್ಲಿ, ನಮ್ಮ ಮನಸ್ಸಿನೊಳಗೆ ಧರ್ಮಗಳ ಸಂಗ್ರಾಮ ನಡೀತಾನೇ ಇದೆ. ಪುಣ್ಯ ಮಾಡ್ಲು, ಪಾಪ ಮಾಡ್ಲು, ಧರ್ಮ ಮಾಡ್ಲು, ಅಧರ್ಮ ಮಾಡ್ಲು, ದಾನ ಮಾಡದೇ ಇರ್ಲು, ದೇವರ ಪೂಜೆ ಮಾಡ್ಲು ಬೇಡೋ, ಉಪನ್ಯಾಸಕ್ಕೆ ಹೋಗಲು ಬೇಡೋ, ನಮ್ಮ ಮನಸ್ಸಿನೊಳಗೆ ಈ ತರದಿಂದ ಧರ್ಮಗಳ ಸಂಗ್ರಾಮ ನಡೀತಾನೆ ಇದೆ, ಕುಸ್ತಿ ನಡೀತಾ ಇದೆ. ಇದರೊಳಗೆ ಧರ್ಮಕ್ಕೆ ಜಯವನ್ನು ಕೊಡುವವಳು ಯಾರು? ದುರ್ಗೆ, ನೀನಾಗಿದ್ದೀಯಾ ಅಂತ ಪ್ರಾರ್ಥನೆಯನ್ನು ಮಾಡು. ವಿಂಧ್ಯೇ ಚೈವ ನಗಶ್ರೇಷ್ಠೆ, ಯುದ್ಧದೊಳಗೆ ಜಯ ಕೊಡುವವಳು ನೀನು. ಕಾಡು ಅರಣ್ಯ ಗುಡ್ಡ ಪಾತಕಗಳಲ್ಲಿ ಇರುವಾಗ ಸೇಫ್ ಆಗಿ ನಮಗೆ ದಾರಿ ಮುಟ್ಟಿಸುವವಳು ನೀನಾಗಿದ್ದೀಯ. ಇದನ್ನು ನಿತ್ಯ ಯಾಕೆ ಸ್ತೋತ್ರ ಮಾಡಬೇಕು ಅಂತಂದ್ರೆ, ಧರ್ಮಾಧರ್ಮಗಳ ಸಂಗ್ರಾಮದೊಳಗೆ ನಮಗೆ ಜಯವಾಗಬೇಕು. ಇವತ್ತು ನಾವು ಸೇಫ್ ಆಗಿ ರೋಡ್ ಮೇಲೆ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ, ಇನ್ನೊಬ್ಬನ ಯಾವನೋ ಬಂದು ಟಕ್ಕರ್ ಕೊಟ್ಟ ಅಂದ್ರೆ, ಟೈರ್ ಭ್ರಷ್ಟ ಆಯ್ತು ಅಂತಂದ್ರೆ, ಏನಾದ್ರೂ ನಮ್ಮ ಹಾನಿ. ಆ ತರಹದ ಹಾನಿ ನಮಗೆ ಆಗದೆ ಇರುವ ಹಾಗೆ ರಕ್ಷಣೆಯನ್ನು ಮಾಡುವವಳು ದುರ್ಗೆ ನೀನಾಗಿದ್ದೀಯ. ಮಮಾಪಿ ವಿಜಯಂ ದೇಹಿ, ಅಲ್ಲೇ ನೀನು ಜಯ ಸ್ವರೂಪಿಯಾಗಿದ್ದೀಯ ಅಂದ್ಮೇಲೆ ನನಗೂ ಸ್ವಲ್ಪ ಜಯ ಕೊಡಲ್ಲ. ಯಾವಾಗ ಕೇಳಲಿಕ್ಕೆ ನಮಗೆ ಹಕ್ಕಿದೆ? ನಾನು ಧರ್ಮದೊಳಗೆ ಜಯಶೀಲನಾದಾಗ, ಆದ್ದರಿಂದಾಗಿ ನನಗೆ ಧರ್ಮದಲ್ಲಿ ಜಯವನ್ನು ತಂದುಕೊಡು. ನಾನು ಧಾರ್ಮಿಕನಾಗಿ ನಾನು ಗೆದ್ದೆ, ಅಧರ್ಮವನ್ನು ಸೋಲಿಸಿದೆ ಅಂತ ಆದ್ರೆ ನನಗೆ ಶತ್ರುಗಳಿಂದ ಜಯವನ್ನು ಅಪೇಕ್ಷೆ ಪಡೋದಕ್ಕೆ ನನಗೆ ಹಕ್ಕು ಬರುತ್ತೆ, ನನಗೆ ಬಾಯಿ ಬರುತ್ತೆ. ನಾನು ಬೇಡ್ತೇನೆ ತಾಯಿ, ನನಗೆ ಧರ್ಮದೊಳಗೂ ಜಯವನ್ನು ಕೊಡು, ಯುದ್ಧದೊಳಗೂ ಜಯವನ್ನು ತಂದುಕೊಡು. ಕಾಲಿ ಕಾಲಿ ಮಹಾಕಾಲಿ ಸೀದು ಮಂತ ಪಶುಪ್ರಿಯೆ ಅಂತ ಹೇಳಿ ಸಾಕಷ್ಟು ಪ್ರಾರ್ಥನೆಯನ್ನು ಮಾಡ್ತಾ ಅವಳ ಹೆಸರುಗಳನ್ನು ಹೇಳ್ತಾನೆ. ತ್ವಂ ಕೀರ್ತಿ ಶ್ರೀ ಧೃತಿ ಸಿದ್ಧಿ ಹ್ರೀ ವಿದ್ಯಾ ಸಂತತಿರ್ಮತಿ, ಸಂತಾನವನ್ನು ಕೊಡುವವಳಾಗಿದ್ದೀಯ ನೀನು, ಆದ್ರಿಂದಾಗಿ ಸಂತತಿಯಾಗಿದ್ದೀಯ. ಸಂಧ್ಯಾ ರಾತ್ರಿ ಪ್ರಭಾ ನಿದ್ರಾ ಜ್ಯೋತ್ಸನ ಕಾಂತಿ ಕ್ಷಮಾದಯ ನೃಣಾಂಚ ಬಂಧನಂ ಮೋಹಂ, ಮನುಷ್ಯರಿಗೆ ಇರುವ ಸಂಸಾರ ಬಂಧನವನ್ನು ಪರಿಹಾರ ಮಾಡುವವಳು ನೀನು. ಪುತ್ರನಾಶಂ, ಹುಟ್ಟಿದ ಮಕ್ಕಳು ಸಾಯ್ತಾ ಇದ್ದಾರೆ, ಹುಟ್ಟಿದ ಮಗು ಅಧಾರ್ಮಿಕನಾಗಿದ್ದರೆ ಆ ಅಧಾರ್ಮಿಕತೆಯನ್ನು ನಾಶ ಮಾಡುವವಳು ನೀನಾಗಿದ್ದೀಯ. ಇವತ್ತು ನಮಗೆ ಇದು ಬೇಡವಾಗಿದೆ, ಬೇಕಾಗಿದೆಯಾ? ಬೇಕಾಗಿದ್ರೆ ನಾವು ದುರ್ಗಾ ಸ್ತೋತ್ರ ಇವತ್ತಿನಿಂದ ಪಾರಾಯಣ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ಮಗ, ನಮ್ಮ ಜನರೇಷನ್ ಅಧರ್ಮದಲ್ಲೇ ಇರಬೇಕು ಎನ್ನುವುದು ಬಾಯಿಂದ ನಾವು ಒಪ್ಪಿಕೊಳ್ಳದೇ ಇದ್ದರೂ ನಮ್ಮ ರೂಢಿಯಿಂದ ನಾವು ಒಪ್ಕೊಂಡು ಬಿಟ್ಟಿದ್ದೇವೆ. ಹಾಗಾಗಿಯೇ ಅವ್ರಿಗೆ ಎಂದಿಗೂ ಸಂಧ್ಯಾವಂದನ ಮಾಡು ಅಂತ ಹೇಳಿಲ್ಲ, ನಾವು ಹೇಳಿವಿ. ನನಗೆ ನಮ್ಮಪ್ಪ ಎಂದಿಗೂ ನೀನ್ ಸಂಧ್ಯಾವಂದನ ಮಾಡು ಅಂತ ಹೇಳಿಲ್ಲ. ನಮ್ಮಪ್ಪ ಜಗತ್ತಿಗೆ ಉಪದೇಶ ಮಾಡುವವರಾಗಿರ್ಬೋದು, ಆ ಮಗನ ಮೇಲಿನ ಪ್ರೀತಿನೇ ಹಾಗಿರುತ್ತೆ, ಧರ್ಮಕ್ಕೆ ವಿರೋಧವಾಗಿಯೇ ನಡೆಸಿಕೊಳ್ಳತ್ತೆ. ಎಂದಿಗೂ ಸಂಧ್ಯಾವಂದನ ಮಾಡು ಅಂತ ಹೇಳೋದಿಲ್ಲ, ಎಂದಿಗೂ ದೇವರ ಪೂಜೆ ಮಾಡು ಅಂತ ಹೇಳೋದಿಲ್ಲ, ಎಂದಿಗೂ ಏಕಾದಶಿ ಉಪವಾಸ ಮಾಡು ಅಂತ ಹೇಳೋದಿಲ್ಲ. ನಾನು ನನ್ನ ತಮ್ಮನಿಗೆ ಹೇಳಿಲ್ಲ, ನನ್ನ ಹೆಂಡತಿಗೆ ಹೇಳಲಿಕ್ಕೆ ಆಗುದಿಲ್ಲ, ನನ್ನ ಮಕ್ಕಳಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಆಗತ್ತೆ, ಎಕ್ಸ್ಪೀರಿಯನ್ಸ್ ಇದ್ದವ್ರು ನೀವು ನನಗೆ ಹೇಳ್ಬೇಕು. ಆಗುವುದಿಲ್ಲ, ಇದು ನಿಶ್ಚಿತ. ದುಡ್ಡು ಗಳಿಸು ಅಂತ ಹೇಳ್ತೇವೆ, ಸ್ವಲ್ಪ ಹೋಗಿ ಫ್ರೆಂಡ್ಸ್ ಕರಿತಾ ಇದ್ದಾರೆ ಹೋಗಿ ತಿರುಗಾಡಿ ಬಾ ಅಂತ ಹೇಳ್ತೇವೆ, ಇನ್ ಬೇಕಾದ್ದು ಹೇಳ್ತೇವೆ. ಆದರೆ ಎಂದಿಗೂ ಧರ್ಮದಲ್ಲೊಗೆ ಪ್ರೇರಣೆಯನ್ನು ನಾವು ನಮ್ಮ ಜನರೇಷನ್ಗೆ ನಾವು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ತರಹದ ಕೌಶಲ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಈ ದುರ್ಗಾದೇವಿಯ ಸ್ತೋತ್ರವಾಗಬೇಕು, ದುರ್ಗಾದೇವಿಯ ಅನುಗ್ರಹ ಬೇಕು. ಯಾಕೆ? ಅಲ್ಲಿ ಕಠೋರತೆ ಇದೆ, ಆ ಕಠೋರತೆಯನ್ನು ಕೊಡೋಳು ದುರ್ಗಾದೇವಿ. ಯಾಕೆ? ಮುಂದೆ ಧರ್ಮರಾಜ ಹೇಳ್ತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ, ದುರ್ಗೆ ನಿನ್ನ ಭಯ ನನ್ನ ಬೆನ್ನಿಗಿದ್ರೆ ನಾನು ಸರಿಯಾದ ದಾರಿಯಲ್ಲಿ ಇರ್ತೇನೆ. ಯಾರಿಗೆ ನಿನ್ನ ಭಯ ಬೆನ್ನಿಗೆ ಇಲ್ಲ ಅವರು ಹೇಗ್ ಬೇಕೋ ಹಾಗಿರ್ತಾರೆ. ನಾನು ಈ ವೇದಿಕೆ ಮೇಲೆ 10 ಸಲ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ, ರೋಡ್ ಮೇಲೆ ಬೀಡಾಡಿ ದನಗಳು ಬಿದ್ದಿರ್ತವೆ. ಯಾಕೆ ಬಿದ್ದಿರುತ್ತೆ? ಅದರ ಮೇಲೆ ಲಾರಿ ಹೋಗ್ಲಿ, ಟ್ರಕ್ ಹೋಗ್ಲಿ, ಸೈಕಲ್ ಹೋಗ್ಲಿ, ಬಡಿಲಿ ಹೊಡಿಲಿ,
ಪ್ಲಾಸ್ಟಿಕ್ ತಿನ್ಲಿ, ಏನ್ ಬೇಕಾದ್ ತಿನ್ಲಿ, ಅವಕ್ಕೆ ಎಚ್ಚರಿಕೆ ಇಲ್ಲ. ಯಾಕಿಲ್ಲ? ಬಾರ್ಕೋಲ್ ತಗೊಂಡು ಹೊಡೆಯೋನು ಯಾರಿಲ್ಲ ಅವಕ್ಕೆ. ಅದೇ ಮನೆಯೊಳಗೆ ಸಾಕುವ ಆಕಳು ಇರ್ತಾವಲ್ಲ, ಸಾಕಿದ ಆಕಳು, ಅವು ಸರಿಯಾದ ದಾರಿಯೊಳಗೆ ಮನೆ ಬಂದು ತಲುಪಿ ಬಿಡುತ್ತೆ. ಯಾಕೆ? ಆ ದಾರಿ ತಪ್ಪಿತು ಅಂತಂದ್ರೆ ಹಿಂದೆ ಬೆನ್ನಿನ ಮೇಲೆ ಬಾರ್ಕೋಲ್ ತಗೊಂಡು ನಿಂತಾನೆ ಅವನು ಹೊಡಿಲಿಕ್ಕೆ. ಯಾರಿಗೆ ಶಿಕ್ಷೆ ಕೊಡುವುದಕ್ಕೆ, ಹೊಡೆಯಲಿಕ್ಕೆ ಬೆನ್ನ ಹಿಂದೆ ಇದ್ದಾರೋ ಆ ವ್ಯಕ್ತಿ ಸರಿಯಾದ ಮಾರ್ಗದೊಳಗೆ ಇರ್ತಾನೆ. ಯಾರಿಗೆ ಯಾವ ವಿಷಯದೊಳಗೆ ಶಿಕ್ಷೆ ಕೊಡುವವರಿಲ್ಲ ಆ ವಿಷಯದೊಳಗೆ ಅವನು ಸರಿಯಾದ ಮಾರ್ಗದೊಳಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. 9 ಗಂಟೆಗೆ ಆಫೀಸಿಗೆ ಇರಬೇಕು, ಆಫೀಸಿಗೆ ಇದ್ದೇ ಇರ್ತಾನೆ. 9:30 ಹೋಗ್ಲಿಕ್ಕೆ ಶುರು ಮಾಡಿದ ಅಂತಾದ್ರೆ ಅವನ ಸ್ಯಾಲ್ರಿ ಅವತ್ತು ಕಟ್ ಆಗತ್ತೆ. 4 ಜನರ ಮುಂದೆ ಅವನ ಹೆಡ್ ಬಾಸ್ ಬೈತಾನೆ, ಹೆದರಿಕೆ ಇದೆ. 9 ಗಂಟೆಗೆ ಮಗ ಸ್ಕೂಲ್ನಾಗ ಇರಬೇಕು ಅಂದ್ರೆ ನಾವು ಸ್ಕೂಲ್ನಾಗ ಇದ್ದೇ ತೀರ್ತಾನೆ. ಯಾಕೆ? ಪೇರೆಂಟ್ಸ್ ಮೀಟಿಂಗ್ ನೊಳಗೆ ಹುಚ್ಚ ತೊಳಿತಾರೆ. ಯಾಕೆ? ₹1,00,000 ಇಸ್ಕೊಂಡಿದ್ದಾರೆ ಅವರು. ಬೈಯುವ ಹೆದರಿಕೆ ಇದೆ. ಎಲ್ಲಿ ಬೈಯುವ ಹೆದರಿಕೆ ಇರುತ್ತೆ, ಶಿಕ್ಷೆ ಕೊಡುವ ಹೆದರಿಕೆ ಇರುತ್ತೆ, ಅಲ್ಲಿ ಸರಿಯಾದ ದಾರಿಯಲ್ಲಿ ಇರ್ತಾನೆ. ಎಲ್ಲಿ ಶಿಕ್ಷೆ ಕೊಡುವ ಹೆದರಿಕೆ ಇಲ್ಲ, ಅವನು ಸರಿಯಾದ ದಾರಿಯಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಮ್ಮ ಮನೆಯೊಳಗೆ ನೀನು ಸಂಧ್ಯಾ ವಂದನ ಬಿಟ್ಟರೆ ನಾನು ಇವತ್ತೇ ಊಟಕ್ಕೆ ಹಾಕುವುದಿಲ್ಲ ಅಂತ ಶಿಕ್ಷೆ ನಾವ್ಯಾರಾದ್ರೂ ಕೊಟ್ಟಿವಿ? ನಮ್ಮ ಮನೆಯೊಳಗೆ ದೇವರ ಪೂಜೆ ಮಾಡದೇ ಇದ್ರೆ ಇವತ್ತು ನಾನು ನಿನಗೆ ಮನೆಯೊಳಗೆ ಸೇರಿಸ್ಕೊಳ್ಳೋದಿಲ್ಲ ಅನ್ನೋ ಶಿಕ್ಷೆ ಕೊಟ್ಟಿವಿ. ಅಂದ್ಮೇಲೆ ಈ ಭಯವಿಲ್ಲ ಅಂತ ಆದ್ರೆ, ಈ ಭಯ ಬರದ ಹೊರತು ನಾವು ಸರಿಯಾದ ದಾರಿಯೊಳಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ತಾಯಿ, ಆದ್ದರಿಂದಾಗಿ ನೀನು ನಿನ್ನ ಕೈಯಲ್ಲಿ ಹಿಡಿದುಕೊಂಡ ಅಸ್ತ್ರಗಳೇನಿವೆ, 8 ಕೈಗಳಲ್ಲಿ 8 ಅಸ್ತ್ರಗಳ ಇವೆ, 16 ಕೈಗಳಲ್ಲಿ 16 ಅಸ್ತ್ರಗಳಿವೆ. ಎಲ್ಲ ಮಾತನ್ನು ವಿಜಯದಾಸರು ಹೇಳ್ತಾರೆ. ಚತುರಷ್ಟ ದ್ವಿಹಸ್ತೆ, 4 ಕೈಗಳಿವೆ ದುರ್ಗಾದೇವಿಗೆ, 2 ಕೈಗಳಿವೆ, ಅಷ್ಟ 8 ಕೈಗಳಿವೆ, ಅಷ್ಟ ದ್ವಿ 2 8 16 ಕೈಗಳಿವೆ. ಇಷ್ಟೆಲ್ಲ ಕೈಗಳಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ನೀನ್ ಏನ್ ಮಾಡಬೇಕು? ಪ್ರತಿ ಕ್ಷಣಕ್ಕೂ ನನ್ನ ಬೆನ್ನಿಗೆ ನಿಂತು ನೀನು ಹೆದರಿಸ್ಬೇಕು. ಮಗನೇ, ಧರ್ಮ ಮಾರ್ಗದಲ್ಲಿರು, ಅಧರ್ಮದಲ್ಲಿ ಇದ್ದೀಯ ಅಂತಂದ್ರೆ ನಿನಗೆ ನಾನು ಶಿಕ್ಷೆ ಕೊಡ್ತೇನೆ, ಹೊಡಿತೇನೆ, ಬಡಿತೇನೆ ಅಂತ. ಇವತ್ತಿಗೂ ನಮಗೆ ನಮ್ಮ ಆಚಾರ್ಯ ಹೆದರಿಕೆ ಇದೆ. ನಮ್ಮ ಮನೆಯೊಳಗೇನು ಆಚಾರ CCTV ಇಟ್ಟಿಲ್ಲ, ಕ್ಯಾಮ್ರಾ ಇಟ್ಟಿಲ್ಲ. ಆದ್ರೆ ಸಣ್ಣ ತಪ್ಪು ಮಾಡಬೇಕಾದ್ರೂ ನಮ್ಮ ಆಚಾರ ಬೈತಾರಪ್ಪ ಅಂತೇವೆ ನಾವು. ಯಾಕೆ? ನಮ್ಮ ಆಚಾರ್ಯರು, ನಮ್ಮ ಗುರುಗಳು ಅಷ್ಟು ನಮ್ಮನ್ನು ಪ್ರಿಪೇರ್ ಮಾಡಿ ತಮ್ಮ ಭಯವನ್ನು ನಮ್ಮ ಮೇಲೆ ಹುಟ್ಟಿಸಿ ಕಳಿಸಿದ್ದಾರೆ. ಇದು ಏನಿದೆ, ಹಿರಿಯರು ಮಾಡಬೇಕಾದ ಕರ್ತವ್ಯವಿದು. ಈ ಮಾತನ್ನು ಈಗ ಮತ್ತೆ ಭೀಮಸೇನ್ ದೇವರಿಗೆ ಹಿರಿಯರು ಯಾರು? ನಮಗೆಲ್ಲ ನಮ್ಮ ಅಪ್ಪ ಅಮ್ಮ, ನೀವೆಲ್ಲ ನಮಗೆ ಹಿರಿಯರು. ಭೀಮಸೇನ್ ದೇವರಿಗೆ ಹಿರಿಯರು ಯಾರು? ದುರ್ಗಾದೇವಿಯೇ ಹಿರಿಯರು. ಆದ್ರಿಂದಾಗಿ ದುರ್ಗಾದೇವಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಮ್ಮ, ನಾನ್ ತಪ್ಪು ಮಾಡಂಗಿಲ್ಲ ನಿಜ, ಆದರೆ ನಿನ್ನ ಭಯ ಮಾತ್ರ ನಮಗೆ ಇರಬೇಕು ಅಂತ ಹೇಳಿ ಬಹಳಷ್ಟು ಬೇಡಿಕೊಳ್ತಾರೆ. ಆಗ ದಿವ್ಯ ವಿವಾಚ ಅಂದ್ರೆ ನಮ್ಮ ಕೂಗು ಹೇಗಿರ್ಬೇಕು ಅಂತಂದ್ರೆ, ವೈಕುಂಠದಲ್ಲಿ ಇರುವ ನಾರಾಯಣನು ಕಿತ್ತಿ ಓಡಿ ನಮ್ಮ ಮುಂದೆ ಬಂದಿರಬೇಕು. ನಾನು ಹೊಂಟೀನಿ, ಮತ್ತು ರಾಗಣ್ಣ ನಮ್ಮ ಮನೆ ಊಟಕ್ಕೆ ಬಂದ್ಬಿಡ್ರಿ, ಬರ್ತೀರಿ ನೀವು? ಅಥವಾ ಗೋಪಾಲಾಚಾರ್ಯ ಮತ್ತು ನಾಳೆ ನಮ್ಮ ಮನೆ ಶಾದ ಬಂದ್ಬಿಡ್ರಿ ಊಟಕ್ಕೆ, ಬರ್ತೀನಿ ನಾನು? ಬರುವುದಿಲ್ಲ. ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ಒಂದು ಕೂಗಿನೊಳಗೆ ಒಂದು ಪ್ರೀತಿ ಇರಬೇಕು, ಆದರವಿರಬೇಕು, ಆಗ್ರಹವಿರಬೇಕು, ಬರಲೇಬೇಕೇನೋ ಹಠ ಇರಬೇಕು, ಪ್ರೀತಿ ಮುಖ್ಯವಾಗಿ. ಇಷ್ಟೆಲ್ಲ ಇದ್ದಾಗ ಬರ್ಲಿಕ್ಕೆ ಮನಸ್ಸು ಇಲ್ಲದೆ ಇದ್ರು ಭಾಳ ಕರೆದಾರ್ರಿಪ್ಪ ಅವರು, ಅನಿವಾರ್ಯ ಹೋಗ್ಬೇಕಾಗ್ಯದ, ಹೋಗಿ ಬರ್ತೀನಿ ನಾ, ಆಮೇಲೆ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳಿ ಬರ್ಬೇಕಾಗತ್ತೆ. ಹಾಗೆ ಆ ದುರ್ಗಾದೇವಿಯನ್ನು ಧರ್ಮರಾಜ ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ದುರ್ಗಾದೇವಿ ಓಡಿ ಬರ್ತಾಳೆ. ಓಡಿ ಬಂದು ಎದುರಿಗೆ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ಏ ಧರ್ಮಣ್ಣ, ನಿನ್ನ ಸ್ತೋತ್ರದಿಂದ ನಾನು ಸಂತುಷ್ಟನಾಗಿದ್ದೇನೆ, ಬೇಡ, ಏನ್ ಬೇಕು ಹೇಳು. ಶೃಣುರಾಜನ್ ಮಹಾಬಾಹೋ ಮದೀಯಂ ವಚನಂ ಪ್ರಭು, ನೀನೇನ್ ಕೇಳೋದಲ್ಲ, ನಾನೇ ಹೊರ ಕೊಡ್ತೇನೆ, ಕೇಳಿ ತಗೋ. ಭವಿಷ್ಯತ್ ಅಚರಾದೇವ ಸಂಗ್ರಾಮೇ ವಿಜಯಸ್ತವ, ಇನ್ನೊಂದು ವರ್ಷ ಕಳೆಯೋದ್ರೊಳಗೇನೆ ನಿನ್ನ ಯುದ್ಧವಾಗತ್ತೆ, ಯುದ್ಧದೊಳಗೆ ನೀನು ಗೆದ್ದು ಬರ್ತೀಯ. ಮಮ ಪ್ರಸಾದಾನ್ ನಿರ್ಜಿತ್ಯ, ನನ್ನ ಅನುಗ್ರಹದಿಂದ ಎಲ್ಲಾ ಕೌರವರನ್ನು ಚಂಡಾಡಿ ನೀನು ವಿರಾಟ್ ಸಾಮ್ರಾಟ್ ಚಕ್ರವರ್ತಿ ಆಗ್ತೀಯ.
ನಿಷ್ಕಂಟಕವಾದ ಶತ್ರುಗಳಿಂದ ರಹಿತವಾಗಿರ್ತಕ್ಕಂಥ ರಾಜ್ಯವನ್ನು ನೀನು ವೈಭವದಿಂದ ಭೋಗ ಮಾಡುವವನಾಗ್ತೀಯ. ನೀನು ಭ್ರಾತೃಭಿ ಸಹಿತ ರಾಜನ್, ನಿನಗೆ ರಾಜ್ಯ ಸಿಕ್ಕಿದೆ ಅಂದ್ರೆ ನೀನು ಅಣ್ಣ ತಮ್ಮಂದರಿಗೆ ನೀನು ಮೋಸ ಮಾಡಿ ಹೊರಗೆ ಹಾಕೋದಿಲ್ಲ, ಆ ತಮ್ಮಂದಿರ ಜೊತೆಗೆ ನೀನು ಭೋಗವನ್ನು ಮಾಡುವವಳಾಗ್ತೀಯ. ಮತ್ ಪ್ರಸಾದಾಚ್ಯತೆ ಸೌಖ್ಯಂ, ಮತ್ ಪ್ರಸಾದಾಚ್ಯತೆ ಆರೋಗ್ಯಂ, ಮತ್ ಪ್ರಸಾದಾಚ್ಯತೆ ಆಯುಷ್ಯಂ. ಆಯುಷ್ಯ ಕೊಡ್ತೇನೆ, ಆರೋಗ್ಯ ಕೊಡ್ತೇನೆ, ವೈಭವದ ಸುಖವನ್ನು ಕೊಡ್ತೇನೆ, ಶತ್ರುಗಳು ಇಲ್ಲದೆ ಇರುವ ಹಾಗೆ ನಿನ್ನನ್ನು ಮೆರೆಸ್ತೇನೆ, ಏನು ವಿಚಾರವನ್ನು ಮಾಡಬೇಡ ಅಂತ ಹೇಳಿ ಧರ್ಮರಾಜನಿಗೆ ವರ ಕೊಟ್ಟು ಮುಂದೆ ಹೇಳ್ತಾಳೆ, ಏ ಸ್ಮರಿಷ್ಯಂತಿ ಮಾಂ ರಾಜನ್, ನೀನಲ್ಲೋ ಈ ಸ್ತೋತ್ರವನ್ನು, ನೀನು ಮಾಡಿದ ಸ್ತೋತ್ರವನ್ನು ಯಾರು ಪಠಣೆ ಮಾಡಿ ನನ್ನನ್ನು ನೆನೆಸ್ತಾರಲ್ಲ, ನತೇಶಾಂ ದುರ್ಲಭಂ ಕಿಂಚಿತ, ಅವರಿಗೆ ದುರ್ಲಭವಾದದ್ದೇ ಯಾವುದಿರುವುದಿಲ್ಲ. ಯಾಕಿರುವುದಿಲ್ಲ? ದುರ್ಗಾದೇವಿ ಎದಕ್ಕೆ ಅಭಿಮಾನಿನಿ? ಸತ್ವ ರಜಸ್ ತಮೋ ಗುಣಾತ್ಮಕವಾದ ಪ್ರಕೃತಿಗೆ ಅಭಿಮಾನಿ. ಆ ಸತ್ವ ರಜಸ್ ತಮೋ ಗುಣಗಳಿಂದ ಈ ಮೊಬೈಲು, ಮೈಕು, ಪುಸ್ತಕ, ಜ್ಞಾನ, ಬುದ್ಧಿ, ಶಕ್ತಿ, ಏನಂತಾರೆ ಮಳೆ ಬೆಳೆ, ಇವೆಲ್ಲವೂ ಹುಟ್ಟಿಕೊಂಡಿದ್ದು ಯಾವುದರಿಂದ? ಪ್ರಕೃತಿಯಿಂದಲೇನೆ. ಪ್ರಕೃತಿ ಅಭಿಮಾನಿನಿಯಾದ ದುರ್ಗೆ ಒಬ್ಬರು ಸಂತುಷ್ಟಳಾದರೆ ನಮ್ಮೂರಿಗೆ ಮಳೆ ಕಡಿಮೆ ಆಗತ್ತ? ನಮ್ಮೂರಿಗೆ ಬೆಳೆ ಕಡಿಮೆ ಆಗತ್ತ? ನಮ್ಮೂರಿಗೆ ಧರ್ಮ ಕಡಿಮೆ ಆಗತ್ತ? ಒಬ್ಬ ದುರ್ಗಾದೇವಿ ಸಂತುಷ್ಟಳಾದ್ರೆ ನಮ್ಮ ಮನೆಯಲ್ಲಿ ಧರ್ಮ ಕಡಿಮೆ ಆಗತ್ತೆ? ಯಾವುದೂ ಕಡಿಮೆ ಆಗುವುದಿಲ್ಲ, ಅಷ್ಟು ಸಮೃದ್ಧವಾಗಿ ಸಿಗತ್ತೆ. ಆದ್ದರಿಂದಾಗಿ ದುರ್ಗಾದೇವಿಯ ಸ್ತೋತ್ರವನ್ನು ಮಾಡೋದು ಇವತ್ತು ಅನಿವಾರ್ಯವಾಗಿದೆ. ಇದು ಯಾರು ಹೇಳ್ತಾರೆ? ಧರ್ಮರಾಜ ಹೇಳಿದ್ದಲ್ಲ, ಸ್ವಯಂ ದುರ್ಗೆ ಹೇಳ್ತಾ ಇದ್ದಾಳೆ. ಧರ್ಮರಾಜ ಹೇಳಿದ್ರೆ ಸಂಶಯವಿರುತ್ತೆ, ಯಾಕೆ ಧರ್ಮರಾಜ ಸಣ್ಣವನು, ದುರ್ಗೆ ಮಾತು ಬಹಳ ಉತ್ತಮವಾದದ್ದು. ಇದಂ ಸ್ತೋತ್ರವರಂ ಭಕ್ತಿಯ ಶೃಣುಯಾದ್ವಾ ಪಠೇತವ, ಈ ಶ್ರೇಷ್ಠವಾದ ಸ್ತೋತ್ರವನ್ನು ಯಾರು ಕೇಳ್ತಾರೆ, ಯಾರು ಪಾಠನೆಯನ್ನು ಮಾಡ್ತಾರೆ, ತಸ್ಯ ಸರ್ವಾಣಿ ಕಾರ್ಯಾಣಿ, ಅವನ ಎಲ್ಲ ಕಾರ್ಯಗಳು ಸಿದ್ಧಿಯಾಗತ್ತೆ. ನಾನು ಮೊದಲಿಗೆ ಹೇಳಿದೆ, ತೆಗೆದುಕೊಂಡು ಕೈ ಸುಟ್ಟು ಹೋಗಿದೆ, ಕಂಡದ್ದು ತಿಂದು ಬಾಯಿ ಸುಟ್ಟು ಹೋಗಿದೆ, ಕೆಟ್ಟ ವಿಚಾರಗಳನ್ನು ಮನಸ್ಸು ಸುಟ್ಟು ಹೋಗಿಬಿಟ್ಟಿದೆ ಅಂದಮೇಲೆ ಎಲ್ಲಿಂದ ನಮಗೆ ಸಿದ್ಧಿ ಬರ್ಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ, ಸುಟ್ಟಾಗ ನಾವೇನು ಹಚ್ಕೊಳ್ತೇವೆ? ಬರ್ನಲ್. ಆ ಬರ್ನಲ್ ಆಗಿ ದುರ್ಗಾದೇವಿ ಬರ್ತಾಳೆ. ಬಂದು ಅವನ್ನೆಲ್ಲವನ್ನೂ ನಾಶಪಡಿಸಿ ಆರೋಗ್ಯವಂತರನ್ನಾಗಿ ಮಾಡಿ ನಾವು ಮಾಡುವ ಸಣ್ಣ ಗಾಯತ್ರಿ ಜಪಕ್ಕೂ ಕೂಡ ಸಿದ್ಧಿಯನ್ನು ತಂದು ಕೊಡ್ತಾಳೆ. 3 ದಿನದ 3 ಗಂಟೆಗಳ ಕಾಲ ಮಾಡಿದ ಈ ವಿರಾಟ ಪರ್ವದ ತಪಸ್ಸಿಗೂ ಕೂಡ ಅವಳು ಸಿದ್ಧಿಯನ್ನು ತಂದು ಕೊಡ್ತಾಳೆ. ದುರ್ಗಾದೇವಿಯ ಅನುಗ್ರಹ ನಮ್ಮ ಮೇಲೆ ಇರಬೇಕು, ಇದು ಅಷ್ಟೇ ಸತ್ಯ. ಮತ್ ಪ್ರಸಾದಾಚ್ಯ ವತ್ಸರ್ವಾನ್ ವಿರಾಟ ನಗರೇ ಸ್ಥಿತಾನ್, ನನ್ನ ಅನುಗ್ರಹದಿಂದ ವಿರಾಟ ನಗರದಲ್ಲಿ ನಿಮ್ಮನ್ನು ಯಾರೂ ಗುರುತಿಸುವುದಿಲ್ಲ. ನ ಪ್ರಜ್ಞಾಸ್ಯಂತಿ ಕುರವು, ಕೌರವರು ಎಷ್ಟು ಲಗ ಹೊಡೆದ್ರು ಕೂಡ ನಿಮ್ಮನ್ನು ಯಾರು ಗುರುತಿಸುವುದಿಲ್ಲ. ನರಾವ ತನ್ನಿವಾಸಿನ, ಕೌರವರಲ್ಲ, ಅಲ್ಲಿರುವ ಮನುಷ್ಯರಾಗಲಿ, ಅಲ್ಲಿರುವ ಒಬ್ಬ ಸಾದ ಸೇವಕನಾಗಲಿ ನೀವು ಪಾಂಡವರಂತ ಗುರುತಿಸುವುದಿಲ್ಲ, ಸಾಧ್ಯವಿಲ್ಲ ಅಂತ ಇಷ್ಟು ಹೇಳಿ, ರಕ್ಷಾಂ ಕೃತ್ವಾಚ ಪಾಂಡೂನಾಂ, ಎಲ್ಲ ಪಾಂಡವರ ತಲೆ ಮೇಲೆ ಕೈ ಇಟ್ಟು ಬೆನ್ನ ಮೇಲೆ ಕೈ ಆಡಿಸಿ ಅನುಗ್ರಹವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ತತ್ರೈವ ಅಂತರಧೀಯತ, ಅಲ್ಲಿ ಅದೃಶ್ಯಳಾಗಿ ಹೋಗ್ಬಿಡ್ತಾಳೆ. ಮುಂದೆ ಆ ವಿರಾಟ ರಾಜನ ಪಟ್ಟಣಕ್ಕೆ ಪಾಂಡವರು ಪ್ರವೇಶವನ್ನು ಮಾಡ್ತಾರೆ. ತಮ್ಮ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಪ್ರವೇಶವನ್ನು ಮಾಡ್ತಾರೆ, ಆ ವಿರಾಟ ರಾಜನ ಪಟ್ಟಣದೊಳಗೆ ಹೇಗೆ ಪಾಂಡವರ ವೈಭವದಿಂದ ಮೆರಿತಾರೆ ಅನ್ನೋದನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ 4 ಜನರ ತಪಸ್ಸಿನಿಂದ 4 ಹನಿ ಮಳೆ ಬಿತ್ತು ವಿರಾಟ ಪರ್ವದ ಉಪನ್ಯಾಸದ ಆರಂಭಕ್ಕೆ. ಅಂದಮೇಲೆ ಸುವೃಷ್ಟಿ ಆಗಬೇಕು ಅಂದ್ರೆ ಎಷ್ಟು ಜನರು ಈ ತಪಸ್ಸಿನಲ್ಲಿ ಭಾಗವಹಿಸಬೇಕು ಎನ್ನುವುದನ್ನು ನಾವು ವಿಚಾರ ಮಾಡಬೇಕು. ನಮಗೆ ದೇವರು ಭರವಸೆ ಕೊಟ್ಟ. ಏನ್ ಭರವಸೆ ಕೊಟ್ಟ? ಈ ವಿರಾಟ ಪರ್ವದ ಉಪನ್ಯಾಸದಿಂದ ಮಳೆ ಆಗೇ ಆಗತ್ತೆ, ಸುವೃಷ್ಟಿ ಆಗೇ ಆಗತ್ತೆ ಅನ್ನೋದು ಪ್ರಾರಂಭಕ್ಕೇನೆ 4 ಹನಿ ಮಳೆ ಸುರಿಸಿ ನಮಗೆ ಭರವಸೆ ಕೊಟ್ಟ. ಇನ್ನು ಅದು 40 ಲಕ್ಷ ಕೋಟಿ ಮಳೆಯಾಗಿ ನಮಗೆ ಸಮೃದ್ಧವಾಗಿ ಬರಬೇಕು ಅಂತಂದ್ರೆ ನಾವು ಇದರೊಳಗೆ ಇನ್ನೆಷ್ಟು ತಪಸ್ಸು ಮಾಡಬೇಕು, ಇನ್ನೆಷ್ಟು ಆಸಕ್ತಿಯಿಂದ ಅಭಿರುಚಿಯಿಂದ ಪಾರಾಯಣ ಮಾಡಬೇಕು, ಎಷ್ಟು ಕೇಳಬೇಕು ಎನ್ನುವುದನ್ನು ನನಗೂ ಎಚ್ಚರಿಸಿಕೊಳ್ತೇನೆ, ತಮಗೂ ಎಚ್ಚರಿಸ್ತೇನೆ. ನಾಳೆಯ ದಿನ ಈ 4 ಹನಿ 4 ತಾಸಿನ ಮಳೆಯಾಗುವ ಹಾಗೆ ಮಾಡಿಕೊಳ್ಳುವ ಜವಾಬ್ದಾರಿ ನನಗೂ ಇದೆ,
ತಮಗೂ ಇದೆ. ಅದರೊಳಗೆ ನಾವು ಎಷ್ಟು ಯಶಸ್ವಿ ಆಗ್ತೇವೆ ನಮಗೆ ಬಿಟ್ಟದ್ದು ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುನ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾಭಾರತದ ವಿರಾಟ ಪರ್ವದ ಪ್ರವಚನ ಕಾರ್ಯಕ್ರಮ 3 ದಿವಸಗಳ ಕಾಲ ಆಯೋಜನೆ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಶ್ರೀಪಾದಂಗಳವರ ಆಜ್ಞಾನುಸಾರ ಈ ಒಂದು ಪ್ರವಚನ ಕಾರ್ಯಕ್ರಮ ಶ್ರೀಮಠದ ಎಲ್ಲ ಶಾಖೆಗಳಲ್ಲಿ ಹಾಗೂ ಎಲ್ಲ ಕಡೆಗೂ ಕೂಡ ಮಾಡಬೇಕು ಅಂತ ಶ್ರೀಪಾದಂಗಳವರ ಆಜ್ಞೆ ಆಗಿದ್ದರಿಂದ ನಿಜವಾಗಿಯೂ ನಾನು ನಿನ್ನೆ ರಾತ್ರಿ 10:00 ಆಚಾರ್ಯಗೆ ಪ್ರಾರ್ಥನೆ ಮಾಡಿದೆ. ಆಚಾರ್ಯ ದಯವಿಟ್ಟು ಬಂದು ಹೇಳಿಕೊಡ್ಬೇಕು ಆಗ್ಲಿ ಅಂತ ಅವಶ್ಯವಾಗಿ ನಮ್ಮ ಮೇಲೆ ಒಂದು ಅನುಗ್ರಹ ಮಾಡಿ ಆಚಾರ್ಯರು ಅನುಗ್ರಹ ಮಾಡಿ ಬಂದಿದ್ದಾರೆ. ಅವರು ಪ್ರವಚನವನ್ನು ನೆರವೇರಿಸಿದ್ದಾರೆ. ನಾಳೆ ಮತ್ತು ನಾಡಿದ್ದು ವಿಶೇಷವಾಗಿ ಸಾಯಂಕಾಲ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಇರುತ್ತದೆ. ಶ್ರೀಪಾದಂಗಳವರ ದಶಮಿ ಸಾಯಂಕಾಲ ಇರ್ತಾರೆ. ಅವರ ಸನ್ನಿಧಾನದಲ್ಲಿ ಮಂಗಳ ಮತ್ತು ಏಕಾದಶಿ ಸಾಯಂಕಾಲವೂ ಕೂಡ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಇರುತ್ತದೆ. ಇಲ್ಲೇ ಶ್ರೀಮಠದಲ್ಲಿ ಏಕಾದಶಿ ದಿವಸ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮುದ್ರೆ ಇರುತ್ತೆ. ಆದ್ದರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಮತ್ತೆ ಸಂದೇಶಗಳನ್ನು ಹಾಕ್ತಾರೆ. ಎಲ್ಲರಿಗೂ ಕೂಡ ತಿಳಿಸ್ತೇನೆ ವಿಷಯಗಳನ್ನ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಕ್ಕೆ ಆಚಾರ್ಯ